ಸೊ ಇವತ್ತಿನ ಕ್ಲಾಸು ಕೂಡ ಇಂಪಾರ್ಟೆಂಟು. ಮೊನ್ನೆ ಕ್ಲಾಸಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸನ್ನು. ಓಕೆ, ಅಲ್ಲಿಂದ ಕಂಟಿನ್ಯೂಯೇಷನ್. ಸೊ ಟ್ರೈಬಲ್ ರಿವೋಲ್ಟ್ಸನ್ನು ನೋಡಿದ್ವಿ. ಓಕೆ, ಸೊ ಟ್ರೈಬಲ್ ರಿವೋಲ್ಟ್ಸ್ ಅಗೇನೆಸ್ಟ್ ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೇಷನ್, ಎಗೇನೆಸ್ಟ್ ಬ್ರಿಟಿಷ್ ರೆವಿನ್ಯೂ ಪಾಲಿಸಿ, ಹೌದಲ್ಲ, ಅವರ ಕಂದಾಯ ನೀತಿಯ ವಿರುದ್ಧ, ಜಮೀನ್ದಾರರ ಶೋಷಣೆಯ ವಿರುದ್ಧ, ಎಗೇನೆಸ್ಟ್ ಮನಿ ಲೆಂಡರ್ಸ್, ಲೇವಾದೇವಿಗಾರರ ವಿರುದ್ಧ ಅನೇಕ ಬುಡಕಟ್ಟು ದಂಗೆಗಳಾಗ್ತವೆ. ಅದೇ ಥರ ಸೊ ನೆಕ್ಸ್ಟ್ ಫಾರ್ಮರ್ ರಿವೋಲ್ಟ್ಸ್ ಆರ್ ಪೆಸೆಂಟ್ಸ್ ರಿವೋಲ್ಟ್ಸ್, ರೈತರ ದಂಗೆಗಳು, ಅನೇಕ ರೈತರ ದಂಗೆಗಳು ಕೂಡ ಆಗ್ತವೆ. ಆಲ್ಸೋ ಹೆಲ್ಡ್ ಎಗೇನೆಸ್ಟ್ ಐ ಲ್ಯಾಂಡ್ ಟ್ಯಾಕ್ಸ್, ಹೆಚ್ಚಿನ ಭೂ ಕಂದಾಯದ ವಿರುದ್ಧ ಆಗುತ್ತೆ. ಐ ಲ್ಯಾಂಡ್ ಟ್ಯಾಕ್ಸ್ ಸಾಮಾನ್ಯವಾಗಿ ಹೆಚ್ಚಿನ ಭೂ ಕಂದಾಯ. ನೆಕ್ಸ್ಟ್ ಬ್ರಿಟಿಷ್ ಎಕ್ಸ್ಪ್ಲಾಯ್ಟೇಷನ್, ಬ್ರಿಟಿಷರ ಶೋಷಣೆಯ ವಿರುದ್ಧ ಆಗುತ್ತೆ. ಆ್ಯಂಡ್ ಆಲ್ಸೋ ಎಗೇನೆಸ್ಟ್ ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೇಷನ್, ಜಮೀನ್ದಾರರ ಶೋಷಣೆ, ಅದರ ವಿರುದ್ಧವಾಗಿ ಅನೇಕ ರೈತ ದಂಗೆಗಳು ಆಗ್ತವೆ. ಅದರಲ್ಲಿ ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ವೇಲುತಂಬಿ ರಿವೋಲ್ಟ್, ವೇಲುತಂಬಿ ದಂಗೆ, ವೇಲುತಂಬಿ ದಂಗೆ ಮೊದಲ ರೈತರ ದಂಗೆ. ಹೆಲ್ಡ್ ಇನ್ 1808 to 1809, 1808ರಿಂದ 1809 ಇನ್ ಕೇರಳ ಅಟ್ ತಿರುವನಂತಪುರ, ಕೇರಳದ ತಿರುವನಂತಪುರದಲ್ಲಿ ಆಗುತ್ತೆ. ಸೊ ಅಲ್ಲಿ ದೆ ರಿವೋಲ್ಟೆಡ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ವೇಲುತಂಬಿ ನೇತೃತ್ವದಲ್ಲಿ ಕೇರಳದ ತಿರುವನಂತಪುರದಲ್ಲಿ ದಂಗೆ ಆಗುತ್ತೆ. ಲೇಟರ್ ಬ್ರಿಟಿಷರ್ಸ್ ಸಪ್ರೆಸ್ಡ್ ದಿಸ್ ರಿವೋಲ್ಟ್, ದಂಗೆಯನ್ನು ದಮನ ಮಾಡ್ತಾರೆ. ನೆಕ್ಸ್ಟ್ ವಾಘೇರಾ ರಿವೋಲ್ಟ್, ವಾಘೇರಾ ದಂಗೆ. ಅಲ್ಲಿ ನಮಗೆ ಡೇಟ್ ಇಂಪಾರ್ಟೆಂಟು, ಲೀಡರ್ಸ್ ಇಂಪಾರ್ಟೆಂಟು. ವಾಘೇರಾ ದಂಗೆ ಹೆಲ್ಡ್ ಬಿಟ್ವೀನ್ 1818 to 1819, 1818ಇಂದ 1819ವರೆಗೂ ಆಗುತ್ತೆ ವಾಘೇರಾ ದಂಗೆ. ಸೊ ಹೆಲ್ಡ್ ಅಟ್ ಬರೋಡಾ ಇನ್ ಗುಜರಾತಿನ ಬರೋಡಾದಲ್ಲಾಗುತ್ತೆ ವಾಘೇರಾ. ಸೊ ಅಟ್ ಬರೋಡಾ ಆರ್ ಇನ್ ಬರೋಡಾ ಇನ್ ಗುಜರಾತ್ ಇನ್ 1819 ಸೊ ಅಂಡರ್ ದ ಲೀಡರ್ಶಿಪ್ ಆಫ್ ವಾಘೇರಾ ಲೀಡರ್ ಓಕಮಂಡಲ್ ಅಂತ ಬರ್ತಾನೆ. ವಾಘೇರಾ ಲೀಡರ್ ಓಕಮಂಡಲ್ ನೇತೃತ್ವದಲ್ಲಿ ದಂಗೆ ಆಗುತ್ತೆ, ವಾಘೇರಾ ದಂಗೆ ಎಗೇನೆಸ್ಟ್ ಬ್ರಿಟಿಷರ್ಸ್. ನೆಕ್ಸ್ಟ್ ಇಂಡಿಗೋ ರೆಬಿಲಿಯನ್, ಇಂಡಿಗೋ ರೆಬಿಲಿಯನ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಂಡಿಗೋ ದಂಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಂಡಿಗೋ ದಂಗೆ ಅಥವಾ ನೀಲಿ ಬೆಳೆಗಾರರ ದಂಗೆ 1859-16 ಆಗುತ್ತೆ. 1859-16 ನೀಲಿ ಬೆಳೆಗಾರರ ದಂಗೆ ಇನ್ ಬಿಹಾರ್ ಆ್ಯಂಡ್ ಬಂಗಾಳ, ಬಿಹಾರ ಮತ್ತು ಬಂಗಾಳದಲ್ಲಿ, ಮುಖ್ಯವಾಗಿ ಬಿಹಾರದಲ್ಲಾಗುತ್ತೆ, ಛೋಟಾನಾಗ್ಪುರ್ ರೀಜನ್ ಆ ಭಾಗದಲ್ಲಿ ನೀಲಿ ಬೆಳೆಗಾರರ ದಂಗೆ. ಹಿಲಿಯರ್ ಇಂಡಿಗೋ ಪೆಸೆಂಟ್ಸ್, ನೀಲಿ ಬೆಳೆಗಾರರು, ಇದು ಮುಂದೆ ತಗೋತೀನಿ, ಜಸ್ಟ್ ಹೇಳ್ತೀನಿ. ಇಂಡಿಗೋ ಕಲ್ಟಿವೇಟರ್ಸ್, ನೀಲಿ ಬೆಳೆಗಾರರು, ಇಂಡಿಗೋ ಕಲ್ಟಿವೇಟರ್ಸ್ ದೆ ರಿವೋಲ್ಟೆಡ್ ಅಗೇನೆಸ್ಟ್ ಯುರೋಪಿಯನ್ ಪ್ಲ್ಯಾಂಟರ್ಸ್, ಯುರೋಪಿಯನ್ ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ದೆ ರಿವೋಲ್ಟೆಡ್ ಅಗೇನೆಸ್ಟ್ ಯುರೋಪಿಯನ್ ಪ್ಲ್ಯಾಂಟರ್ಸ್ ಅಗೇನೆಸ್ಟ್ ದರ್ ಎಕ್ಸ್ಪ್ಲಾಯ್ಟೇಷನ್. ಅಲ್ಲಿ ನೀಲಿ ಬೆಳೆಗಾರರನ್ನು ಶೋಷಣೆ ಮಾಡ್ತಾ ಇರ್ತಾರೆ. ತಗೊಳ್ಳಿ, ಮುಂದೆ ಹೇಳ್ತೀನಿ. ಓಕೆ, ಆ ಶೋಷಣೆಯ ವಿರುದ್ಧ ದಂಗೆ ಹೇಳ್ತಾರೆ. ನೀಲಿ ಬೆಳೆಗಾರರು ಯುರೋಪಿಯನ್ ಪ್ಲ್ಯಾಂಟರ್ಗಳ ವಿರುದ್ಧ ದಂಗೆ ಹೇಳ್ತಾರೆ. ಅಂಡರ್ ದ ಲೀಡರ್ಶಿಪ್ ಆಫ್ ವಿಷ್ಣು ವಿಶ್ವಾಸ್ ಆ್ಯಂಡ್ ದಿಗಂಬರ ವಿಶ್ವಾಸ್ ಆ್ಯಂಡ್ ವಿಷ್ಣು ವಿಶ್ವಾಸ್. ಓಕೆ,
ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀಲಿ ಬೆಳೆಗಾರರು ದಂಗೆ ಹೇಳ್ತಾರೆ. ಒಂದು ಬುಕ್ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್, ದೀನಬಂಧು ಮಿತ್ರ. ಯಾರಾದರೂ ಹೇಳ್ತೀರಾ? ದೀನಬಂಧು ಮಿತ್ರ ರೋಡ್ ಫೇಮಸ್ ಬುಕ್. ಯಾರಾದರೂ ಹೇಳ್ತೀರಾ? ತುಂಬ ಸಲ ಕೇಳಿದ್ದಾನೆ ಎಕ್ಸಾಮಲ್ಲಿ. ದೀನಬಂಧು ಮಿತ್ರ. ಹಾಂ, ದೀನಬಂಧು ಮಿತ್ರ ನಾಥರು. ಓಕೆ, ದೀನಬಂಧು ಮಿತ್ರ ರೋಟ್ ಎ ಬುಕ್ ಕಾಲ್ಡ್ ನೀಲದರ್ಪಣ್. ಕೇಳಿದ್ದೀರಾ? ನೀಲದರ್ಪಣ್ ಬುಕ್, ನೇಮ್ ಆಫ್ ದ ಬುಕ್ ನೀಲದರ್ಪಣ್. ಕೇಳಿಲ್ವಾ? ನೀಲದರ್ಪಣ್ ಅಂತ ದೀನಬಂಧು ಮಿತ್ರ ಬಂಗಾಳಿನಲ್ಲಿ ಬರೀತಾರೆ. ದಿಸ್ ಬುಕ್ ಟೆಲ್ಸ್ ಅಬೌಟ್, ಆ್ಯಕ್ಚುಲಿ ಡ್ರಾಮಾ, ಅದು ಡ್ರಾಮಾ, ನಾಟಕ ಕೃತಿ. ದೀನಬಂಧು ಮಿತ್ರ ರೋಟ್ ನೀಲದರ್ಪಣ್. ಸೊ ದಿಸ್ ಬುಕ್ ಟೆಲ್ಸ್ ಅಬೌಟ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್. ಯುರೋಪಿಯನ್ ಜಮೀನ್ದಾರರು ನೀಲಿ ಬೆಳೆಗಾರರನ್ನು ಶೋಷಣೆ ಮಾಡ್ತಿದ್ದದನ್ನು ಹೇಳ್ತಾರೆ. ಯಾವುದರಲ್ಲಿ? ನೀಲದರ್ಪಣ್ ಅಂತ ಹೇಳಿ ಕೃತಿ, ನಾಟಕ, ಅದರಲ್ಲಿ ದೀನಬಂಧು ಮಿತ್ರ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಅವರು ಈ ಇಂಡಿಗೋ ನೀಲಿ ಬೆಳೆಗಾರರ ಶೋಷಣೆಯನ್ನು ಅವರು ಹೇಳ್ತಾ ಹೋಗ್ತಾರೆ. ವೆರಿ ವೆರಿ ಎಷ್ಟು ಸಲ ಕೇಳಿದಾರೋ ಗೊತ್ತಿಲ್ಲ ಎಕ್ಸಾಮಲ್ಲಿ. ಓಕೆ, ನೀಲದರ್ಪಣ್. ಸೊ ಅದು, ಸೊ ಇಲ್ಲಿ ವಿಷ್ಣು ವಿಶ್ವಾಸ್ ಆ್ಯಂಡ್ ದಿಗಂಬರ ವಿಶ್ವಾಸ್ ರಿವೋಲ್ಟೆಡ್, ಅವರು ದಂಗೆ ಹೇಳ್ತಾರೆ. ನೆಕ್ಸ್ಟ್, ಪಾಬ್ನಾ ಅಗ್ರಿಕಲ್ಚರಲ್ ಅಲಯನ್ಸ್. ಪಾಬ್ನಾ ಕೃಷಿ ಒಕ್ಕೂಟ. ಪಾಬ್ನಾ ಅಗ್ರಿಕಲ್ಚರಲ್ ಅಲಯನ್ಸ್, ಪಾಬ್ನಾ ಕೃಷಿ ಒಕ್ಕೂಟ. 1872-73, 1872-73ನಲ್ಲಿ ಆಗುತ್ತೆ. ಪಾಬ್ನಾ ಅಗ್ರಿಕಲ್ಚರಲ್ ಅಲಯನ್ಸ್, ಕೃಷಿ ಒಕ್ಕೂಟ. ಪಾಬ್ನಾ ಪ್ಲೇಸ್ ಇನ್ ಬೆಂಗಾಲ್, ಬಂಗಾಳದಲ್ಲಿ ಬರುತ್ತೆ. ಪಾಬ್ನಾದಲ್ಲಿ, ಪಾಬ್ನಾದಲ್ಲಿ ಎಗನೆಸ್ಟ್ ಜಮೀನ್ದಾರ್ಸ್. ಬಂಗಾಳದಲ್ಲಿ ಏನಿರುತ್ತೆ? ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಕಾಯಂ ಜಮೀನ್ದಾರಿ ಪದ್ಧತಿ ಇರುತ್ತೆ. ಆ ಕಾಯಂ ಜಮೀನ್ದಾರರ ವಿರುದ್ಧ, ಎಗನೆಸ್ಟ್ ಪರ್ಮನೆಂಟ್ ಜಮೀನ್ದಾರ್ಸ್, ಕಾಯಂ ಜಮೀನ್ದಾರರ ವಿರುದ್ಧ ಸಮ್ ಫಾರ್ಮರ್ಸ್. ಫಾರ್ಮರ್ಸ್ ಅಂದರೆ ಯಾರು? ಟೆನೆಂಟ್ಸ್. ಟೆನೆಂಟ್ಸ್ ಅಂತಂದರೆ ಯಾರು? ಗುತ್ತಿಗೆದಾರರು. ದೆ ಫಾರ್ಮ್ಡ್ ಅಲಯನ್ಸ್, ಅವ್ರ ವಿರುದ್ಧ ಒಂದು ಒಕ್ಕೂಟ ಮಾಡ್ಕೋತಾರೆ. ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೇಷನ್, ಜಮೀನ್ದಾರರ ಶೋಷಣೆಯ ವಿರುದ್ಧ ಪಾಬ್ನಾದಲ್ಲಿ. ಆ್ಯಂಡ್ ದೆ ಸ್ಟಾರ್ಟೆಡ್ ಮೂವ್ಮೆಂಟ್, ಆ ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ದೆ ಫಾರ್ಮ್ಡ್ ಅಲಯನ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಇಶಾನ್ ಚಂದ್ರ ರಾಯ್, ಶಂಭು ಪಾಲ್ ಆ್ಯಂಡ್ ಕೋಡಿ ಮುಲ್ಲಾ. ನೋಡಿ, ಇವ್ರು 3 ಜನ. ಇವರ ನೇತೃತ್ವದಲ್ಲಿ ಫಾರ್ಮರ್ಸ್ ಫಾರ್ಮ್ಡ್ ಎನ್ ಅಲಯನ್ಸ್, ಒಂದು ಒಕ್ಕೂಟವನ್ನು ಮಾಡ್ಕೋತಾರೆ. ದಟ್ ಈಸ್ ಪಾಬ್ನಾ ಅಗ್ರಿಕಲ್ಚರಲ್ ಅಲಯನ್ಸ್, ಕೃಷಿ ಒಕ್ಕೂಟ ಅಂತ ಹೇಳಿ ಮಾಡಿಕೊಂಡು ದಂಗೆ ಹೇಳ್ತಾರೆ ಅಗೇನೆಸ್ಟ್ ಟೆನೆನ್ಸಿ. ಓಕೆ, ನೆಕ್ಸ್ಟ್ ರಿವೋಲ್ಟ್, ದಕ್ಕನ್ ರೈಟ್ಸ್, ದಕ್ಕನ್ ದಂಗೆ. ದಕ್ಕನ್ ರೈಟ್ಸ್, ದಕ್ಕನಿನ ದಂಗೆ, ದಕ್ಕನಿನ ರೈತ ದಂಗೆ ಅಂತ. ದಕ್ಕನ್ ರೈಟ್ಸ್ ತುಂಬ ಸಲ ಕೇಳಿದ್ದಾರೆ. ದಕ್ಕನ್ ರೈಟ್ಸ್ 1876 ಆಗುತ್ತೆ. ದಕ್ಕನ್ ಅಂತ ಅಂದರೆ ಇಲ್ಲಿ ಮಹಾರಾಷ್ಟ್ರದ ಪೂನಾದಲ್ಲಿ ದಂಗೆ ಹೇಳ್ತಾರೆ. ಫಾರ್ಮರ್ಸ್ ರಿವೋಲ್ಟೆಡ್ ಅಗೇನೆಸ್ಟ್ ಜಮೀನ್ದಾರ್ಸ್, ರೈತರು ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ ಇಲ್ಲಿ ಪೂನಾದಲ್ಲಿ. ಅಂಡರ್ ದ ಲೀಡರ್ಶಿಪ್ ಆಫ್ ವಸುದೇವ ಬಲವಂತ ಫಡ್ಕೆ. ವಸುದೇವ ಬಲವಂತ ಫಡ್ಕೆ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಫೈನಲಿ ವಾಸ್ ಅರೆಸ್ಟೆಡ್. 879ರಲ್ಲಿ ಅರೆಸ್ಟ್ ಮಾಡ್ತಾರೆ ಬಲವಂತ ಫಡ್ಕೆ. ಆ್ಯಂಡ್ ಈ ವಾಸ್ ಡಿಪೋರ್ಟೆಡ್ ಟು ಆಡೆನ್, ದ ಸಿಟಿ ಇನ್ ಯಮನ್. ಆಡೆನ್ಗೆ ಗಡೀಪಾರು ಮಾಡ್ತಾರೆ. ಯಮನ್ನಲ್ಲಿರೋ ಆಡೆನ್ಗೆ. ಅಲ್ಲಿ ತೀರ್ಕೋತಾನೆ. ಭಾರತದ ಮೊದಲ ಕ್ರಾಂತಿಕಾರಿ ವಸುದೇವ ಬಲವಂತ ಫಡ್ಕೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಚಂಪಾರಣ್ ಸತ್ಯಾಗ್ರಹ. ಚಂಪಾರಣ್ ಸತ್ಯಾಗ್ರಹ ಆಗುತ್ತೆ, ಫೇಮಸ್, ಗೊತ್ತಿದೆ ನಿಮಗೆ. ಅಥವಾ ಚಂಪಾರಣ್ ಚಳುವಳಿ. ಚಂಪಾರಣ್ ಮೂವ್ಮೆಂಟ್. ಚಂಪಾರಣ್ ಚಳುವಳಿ ಯಾವಾಗ ಆಗುತ್ತೆ? ಇನ್ 1917. ಹೂ ಸ್ಟಾರ್ಟೆಡ್ ಚಂಪಾರಣ್ ಮೂವ್ಮೆಂಟ್?
ಯಾರು ಪ್ರಾರಂಭ ಮಾಡ್ತಾರೆ? ಮಹಾತ್ಮ ಗಾಂಧಿ. ಗಾಂಧಿ ಸ್ಟಾರ್ಟೆಡ್ ಚಂಪಾರಣ್ ಮೂಮೆಂಟ್. ಚಂಪಾರಣ್ ಚಳುವಳಿಯನ್ನು ಗಾಂಧಿ ಪ್ರಾರಂಭ ಯಾರ ವಿರುದ್ಧ? ಎಗೇನೆಸ್ಟ್ ಯುರೋಪಿಯನ್ ಪ್ಲಾಂಟರ್ಸ್, ಎಗೇನೆಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್. ಎಲ್ಲಿ? ಸ್ಟಾರ್ಟೆಡ್ ಇನ್ ಚಂಪಾರಣ್ ಇನ್ ಬಿಹಾರ್, ನಾರ್ತ್ ಬಿಹಾರ್. ಉತ್ತರ ಬಿಹಾರದಲ್ಲಿ ಬರುತ್ತೆ ಚಂಪಾರಣ್, ಅಲ್ಲಿ ಗಾಂಧಿ ಪ್ರಾರಂಭ ಮಾಡ್ತಾರೆ ಚಂಪಾರಣ್ ಚಳುವಳಿಯನ್ನು. ನಾರ್ತ್ ಬಿಹಾರ್, ಉತ್ತರ ಬಿಹಾರಲ್ಲಿ ಬರುತ್ತೆ ಚಂಪಾರಣ್ ಅಂತ. ಚಂಪಾರಣ್ ಆ್ಯಕ್ಚುಲಿ ಇಟ್ ವಾಸ್ ಯು ನೋ ಆಲ್ಸೋ ಇಟ್ ಈಸ್ ಎ ಡಿಸ್ಟ್ರಿಕ್ಟ್. ಬಿಹಾರದಲ್ಲಿ ಒಂದು ಜಿಲ್ಲೆ ಹೆಸರು ಚಂಪಾರಣ್, ಉತ್ತರ ಬಿಹಾರಲ್ಲಿ ಬರುತ್ತೆ. ಅಲ್ಲಿ ಗಾಂಧಿ ಶುರು ಮಾಡ್ತಾರೆ ಎಗೇನೆಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್. ಏನು ಅಲ್ಲಿ ಚಂಪಾರಣ್ಣಲ್ಲಿ ನೀಲಿ ಬೆಳೆಗಾರರನ್ನು ಯುರೋಪಿಯನ್ ಪ್ಲಾಂಟರ್ಸ್ ಅಥವಾ ಯುರೋಪಿಯನ್ ಜಮೀನ್ದಾರರು ಶೋಷಣೆ ಮಾಡ್ತಾ ಇರ್ತಾರೆ. ಆ ಶೋಷಣೆಯ ವಿರುದ್ಧ ಪ್ರಾರಂಭ ಮಾಡ್ತಾರೆ. ಸೊ ಅದು ತುಂಬ ಜಾಸ್ತಿ ಇದೆ, ಹೇಳಿ ಅಂದರೆ ಎಲ್ಲ ಹೇಳಿಬಿಡ್ತೀನಿ. ಹೇಳಿದ್ದೆ ಅನಿಸುತ್ತೆ ಮಾಡರ್ನ್ ಇಂಡಿಯಾದಲ್ಲಿ. ಹೇಳ್ಬೇಕಾ ಮತ್ತೆ? ಹೇಳಿ, ಎಸ್ ಆರ್ ನೋ, ಫಾಸ್ಟ್. ಓಕೆ, ನೋಡಿ, ಚಂಪಾರಣ್ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಗಾಂಧಿ ಶುರು ಮಾಡ್ತಾರೆ. ಎಲ್ಲಿ? ಇನ್ ನಾರ್ತ್ ಬಿಹಾರಲ್ಲಿ ಎಗೇನೆಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್ ಆರ್ ಯುರೋಪಿಯನ್ ಜಮೀನ್ದಾರ್ಸ್. ಇಲ್ಲಿ ಯುರೋಪಿಯನ್ ಪ್ಲಾಂಟರ್ಗಳು ಅಥವಾ ಯುರೋಪಿಯನ್ ಜಮೀನ್ದಾರರು ನೀಲಿ ಬೆಳೆಗಾರರನ್ನು ಶೋಷಣೆ ಮಾಡ್ತಿರ್ತಾರೆ. ಅದರ ವಿರುದ್ಧ ಗಾಂಧಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಚಂಪಾರಣ್ಣಲ್ಲಿ ದಿಸ್ ಯುರೋಪಿಯನ್ ಪ್ಲಾಂಟರ್ಸ್ ಆರ್ ಜಮೀನ್ದಾರ್ಸ್ ಎಸ್ಟಾಬ್ಲಿಷ್ಡ್ ಇಂಡಿಗೋ ಫ್ಯಾಕ್ಟರೀಸ್. ನೀಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಆಲ್ಸೋ ಕಾಲ್ಡ್ ಇಂಡಿಗೋ ಎಸ್ಟೇಟ್ಗಳನ್ನು, ಫ್ಯಾಕ್ಟರಿಗಳನ್ನ ಪ್ರಾರಂಭ ಮಾಡಿರ್ತಾರೆ. ಅಲ್ಲಿ ಶೋಷಣೆಯ ವಿರುದ್ಧ ಶುರು ಮಾಡ್ತಾರೆ. ಸಿ, ಅಂಡರ್ ದಿಸ್ ಮೂವ್ಮೆಂಟ್ ಗಾಂಧಿ ಎಂಡೆಡ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ನಿಯರ್ಲಿ 117 years. 117 ವರ್ಷಗಳ ಶೋಷಣೆಯನ್ನು ಗಾಂಧಿ ಕೊನೆಗೊಳಿಸ್ತಾರೆ. ಎಷ್ಟು ವರ್ಷದ ಶೋಷಣೆ ಇರುತ್ತೆ? 1 ಶತಮಾನದ ಶೋಷಣೆ. ಅಷ್ಟನ್ನು ಕೊನೆಗೊಳಿಸ್ತಾರೆ ಗಾಂಧಿ. ಅಷ್ಟನ್ನು ನಾನೀಗ ಹೇಳಬೇಕಾಗತ್ತೆ. ಇಲ್ಲೇನಾಗುತ್ತೆ? ಚಂಪಾರಣ್ ಪ್ಲೇಸ್ ಇನ್ ಬಿಹಾರಲ್ಲಿ ಬರುತ್ತೆ, ನಾರ್ತ್ ಡಿಸ್ಟ್ರಿಕ್ಟ್. ಉತ್ತರ ಬಿಹಾರಲ್ಲಿ ಬರುತ್ತೆ. See, the story of Champaran or the story of exploitation of indigo cultivators by European planters. ಈ ಕತೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? 1800ರಿಂದ ಪ್ರಾರಂಭ ಆಗುತ್ತೆ. ಕೊನೆಗೊಳ್ಳೋದು ಯಾವಾಗ? 1917ರಲ್ಲಿ. ಅಂದರೆ ಎಷ್ಟು ವರ್ಷದ ಶೋಷಣೆ? 117 ವರ್ಷದ ಶೋಷಣೆ. ದ ಸ್ಟೋರಿ ಆಫ್ ಚಂಪಾರಣ್ ಆರ್ ದ ಸ್ಟೋರಿ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ ಬಿಗ್ಯಾನ್ ಸಿನ್ಸ್ 1800 AD. 1800 ADಯಿಂದ ಪ್ರಾರಂಭ ಆಗುತ್ತೆ. ಚಂಪಾರಣ್ ಎಲ್ಲಿದೆ? ಬಿಹಾರ್. ಈ 19th century AD, 19ನೇ ಶತಮಾನದಲ್ಲಿ ಬಿಹಾರ್ ವಾಸ್ ಇನ್ ಬೆಂಗಾಲ್ ಪ್ರಾವಿನ್ಸ್. ಹೌದಲ್ಲ? ಬಿಹಾರ ಎಲ್ಲಿತ್ತು? ಬಂಗಾಳ ಪ್ರಾಂತ್ಯದಲ್ಲಿತ್ತು ಬಿಹಾರ. 19ನೇ ಶತಮಾನದಲ್ಲಿ ಬಿಹಾರ ಬಂಗಾಳ ಪ್ರಾಂತ್ಯದಲ್ಲಿತ್ತು. ಸಿ, ಇನ್ ಬೆಂಗಾಲ್ ಪ್ರಾವಿನ್ಸ್, ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಇನ್ 1793 ಬ್ರಿಟಿಷರ್ಸ್ ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ಡ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್. ಕಾಯಂ ಜಮೀನ್ದಾರಿ ಪದ್ಧತಿ ತರ್ತಾನೆ. ಅದರ ಅರ್ಥ ಬಿಹಾರ್ ಆಲ್ಸೋ ಇನ್ ಚಂಪಾರಣ್ ಆಲ್ಸೋ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್. ಚಂಪಾರಣಲ್ಲೂ ಕೂಡ ಅಥವಾ ಬಿಹಾರದಲ್ಲೂ ಕೂಡ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಿರುತ್ತೆ. ಅಂಡರ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಐ ಟೋಲ್ಡ್ ಯು, ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ಡ್ ಸನ್ಸೆಟ್ ಲಾ. ಹೌದಲ್ಲ? ಸೂರ್ಯಾಸ್ತ ಕಾಯ್ದೆ ಅಂತ ಕಾಯ್ದೆನ ತಂದಿರ್ತಾರೆ. ವಾಟ್ ಈಸ್ ಸನ್ಸೆಟ್ ಲಾ? ಐ ಟೋಲ್ಡ್ ಯು. ಹೌದು, ಜಮೀನ್ದಾರ್ ಹ್ಯಾಡ್ ಟು ಪೇ ಲ್ಯಾಂಡ್ ರೆವಿನ್ಯೂ ಟು ಗೌರ್ನಮೆಂಟ್ ಟ್ರೆಜರಿ ಬೈ ದ ಸನ್ಸೆಟ್ ಆಫ್ ದ ಲಾಸ್ಟ್ ಡೇ ಫಿಕ್ಸ್ಡ್. ನಿಗದಿತ ದಿನದ ಸೂರ್ಯಾಸ್ತ ಮುಳುಗೋದ್ರೊಳಗಡೆ ಕಂದಾಯ ಕೊಡಬೇಕಿತ್ತು. ಸಪೋಸ್ ಇಫ್ ದೆ ಫೇಲ್ ಟು ಡೆಪಾಸಿಟ್ ಲ್ಯಾಂಡ್ ರೆವಿನ್ಯೂ ಟು ಗೌರ್ನಮೆಂಟ್ ಟ್ರೆಜರಿ, ಕೊಡಲಿಲ್ಲ ನಿಗದಿತ ದಿನ ಲಾಸ್ಟ್ ಡೇ ಏನಿರುತ್ತೆ ಅದರೊಳಗಡೆ ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಅವ್ರಿಗೆ ಕೊಟ್ಟಿರೋ ಭೂಮಿಯನ್ನು ಕಿತ್ಕೊಂಡು ಬೇರೆಯವ್ರಿಗೆ ಹರಾಜಾಗ್ತಿದ್ರು. ಬಿಕಾಸ್ ಆಫ್ ಸನ್ಸೆಟ್ ಲಾ ಮೆನಿ ಜಮೀನ್ದಾರ್ಸ್ ಲಾಸ್ಟ್ ದೇರ್ ಲ್ಯಾಂಡ್. ಅನೇಕ ಜಮೀನ್ದಾರರು ಭೂಮಿಯನ್ನು ಕಳ್ಕೊತಾರೆ. ನೋಡಿ, ಈ ಸನ್ಸೆಟ್ ಲಾ, ಸೂರ್ಯಾಸ್ತ ಕಾಯ್ದೆ ಅಡಿ ಅನೇಕ ಜಮೀನ್ದಾರರು ಭೂಮಿಯನ್ನು ಕಳ್ಕೊತಾರೆ.
ಆಗ ದರ್ ಲ್ಯಾಂಡ್ಸ್ ಫಾರ್ ಕಾನ್ಫಿಸ್ಕೇಟೆಡ್ ಅಂಡರ್ ಸನ್ಸೆಟ್ ಲಾ. ಭೂಮಿಯನ್ನು ವಶಪಡಿಸ್ಕೊಂಡು ದೇವರ್ ಆಕ್ಷನ್ಡ್, ಬೇರೆಯವರಿಗೆ ಹರಾಜಾಗ್ತಿರ್ತಾರೆ. ಹೌದಲ್ಲ, ಕಂದಾಯ ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಕೊಟ್ಟಿರೋ ಭೂಮಿಯನ್ನು ಕಿತ್ಕೊಂಡು ಬೇರೆಯವ್ರಿಗೆ ಹರಾಜಾಗ್ತಿರ್ತಾರೆ. ಇನ್ ದಟ್ ಆಕ್ಷನ್ ಪ್ರೋಸೆಸ್ ಸಮ್ ರಿಟೈರ್ಡ್ ಯುರೋಪಿಯನ್ ಅಫಿಷಿಯಲ್ಸ್ ಪಾರ್ಟಿಸಿಪೇಟೆಡ್. ನೋಡಿ, ನಿವೃತ್ತ ಯುರೋಪಿಯನ್ ಅಧಿಕಾರಿಗಳು ಆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಿರ್ತಾರೆ. ಯಾಕೆಂದರೆ ಅವರು ಉದ್ಯೋಗಿಯಾಗಿದ್ದಾಗ ಭಾಗವಹಿಸಂಗಿಲ್ಲ, ರಿಟೈರ್ಡ್ ಆದಮೇಲೆ ಅವರನ್ನೇ ಆಂಗ್ಲೋ ಇಂಡಿಯನ್ಸ್ ಅಂತ ಕರೆಯೋದು. ಆಮೇಲೆ ನಿವೃತ್ತ ಆದಮೇಲೆ ಏನು ಪೆನ್ಷನ್ ಬಂದಿರುತ್ತಲ್ಲ ಅಮೌಂಟು, ಲಾಸ್ಟ್ ಅಮೌಂಟು, ಅದನ್ನ ಇಟ್ಕೊಂಡು ಆ ಹರಾಜು ಪ್ರಕ್ರಿಯೆಯಲ್ಲಿ ನಿವೃತ್ತ ಅಧಿಕಾರಿಗಳು ಭಾಗವಹಿಸ್ತಿರ್ತಾರೆ. ಆ್ಯಂಡ್ ದೇ ಅಕ್ವೈರ್ಡ್ ದಟ್ ಲ್ಯಾಂಡ್. ಆ ಜಮೀನನ್ನು ಅವರು ಕೊಂಡ್ಕೋತಾ ಇರ್ತಾರೆ. ದೇವರ್ ನೌನ್ ಆ್ಯಸ್ ಯುರೋಪಿಯನ್ ಜಮೀನ್ದಾರ್ಸ್. ಅವ್ರನ್ನೇನಂತ ಕರೀತಾರೆ? ಯುರೋಪಿಯನ್ ಜಮೀನ್ದಾರ್ಸ್ ಆ್ಯಂಡ್ ಯುರೋಪಿಯನ್ ಪ್ಲ್ಯಾಂಟರ್ಸ್. ಅವ್ರನ್ನ ಯುರೋಪಿಯನ್ ಜಮೀನ್ದಾರರು ಅಥವಾ ಯುರೋಪಿಯನ್ ಪ್ಲ್ಯಾಂಟರ್ಗಳು ಅಂತ ಅವ್ರನ್ನ ಕರೀತಾ ಇರ್ತಾರೆ. ದಿಸ್ ಯುರೋಪಿಯನ್ ಪ್ಲ್ಯಾಂಟರ್ಸ್ ಇವ್ರು ಹೇಗೆ ಬಂದರು ಅನ್ನೋದಕ್ಕೆ ಇದು. ದಿಸ್ ಯುರೋಪಿಯನ್ ಪ್ಲ್ಯಾಂಟರ್ಸ್ ಆರ್ ಜಮೀನ್ದಾರ್ಸ್, ದೇ ಎಕ್ಸ್ಪ್ಲಾಯ್ಟೆಡ್ ಇಂಡಿಯನ್ ಕಲ್ಟಿವೇಟರ್ಸ್. ಭಾರತೀಯ ನೀಲಿ ಬೆಳೆಗಾರರನ್ನು ಶೋಷಣೆ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಯುರೋಪಿಯನ್ ಜಮೀನ್ದಾರ 50 ಎಕರೆ ಲ್ಯಾಂಡನ್ನು ತೆಗೆದುಕೊಂಡು ಜಮೀನ್ದಾರ ಆದರೆ ದೆ ಲೀಸ್ಡ್ ದಟ್ ಲ್ಯಾಂಡ್, ಲೀಸ್ಗೆ ಕೊಡ್ತಾ ಇರ್ತಾರೆ. ಲೀಸ್ಡ್ ದಟ್ ಲ್ಯಾಂಡ್ ಟು ಇಂಡಿಯನ್ ಟೆನೆಂಟ್ಸ್. ಭಾರತೀಯ ಗುತ್ತಿಗೆದಾರರಿಗೆ ಆ ಭೂಮಿಯನ್ನು ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ 5 ಎಕರ್, 10 ಎಕರ್, 15 ಎಕರ್ ಈ ಥರ ಭೂಮಿಯನ್ನು ಲೀಸ್ಗೆ ಕೊಡ್ತಾ ಇರ್ತಾರೆ ಗುತ್ತಿಗೆಗೆ. ಇವ್ರನ್ನೇನಂತ ಕರೀತಿರ್ತಾರೆ? ಇಂಡಿಯನ್ ಟೆನೆಂಟ್ಸ್, ಭಾರತೀಯ ಗುತ್ತಿಗೆದಾರರು ಅಂತ. ದಿಸ್ ಯುರೋಪಿಯನ್ ಅಫಿಷಿಯಲ್ಸ್ ಆರ್ ಯುರೋಪಿಯನ್ ಜಮೀನ್ದಾರ್ಸ್, ದೇ ಎಕ್ಸ್ಪ್ಲಾಯ್ಟೆಡ್ ದಿಸ್ ಇಂಡಿಯನ್ ಟೆನೆಂಟ್ಸ್. ಇವ್ರನ್ನ ಶೋಷಣೆ ಮಾಡ್ತಾ ಇರ್ತಾರೆ. ಇವರಿಗೆ ಭೂಮಿಯನ್ನು ಕೊಟ್ಟು, ಭಾರತೀಯ ರೈತರಿಗೆ ಭೂಮಿಯನ್ನು ಕೊಟ್ಟು ಶೋಷಣೆ ಮಾಡ್ತಾ ಇರ್ತಾರೆ. ಆ್ಯಂಡ್ ದಿಸ್ ಯುರೋಪಿಯನ್ ಅಫಿಷಿಯಲ್ಸ್ ಆರ್ ಜಮೀನ್ದಾರ್, ದೆ ಸೈನ್ಡ್ ಕಾಂಟ್ರಾಕ್ಟ್ ವಿತ್ ಇಂಡಿಯನ್ ಟೆನೆಂಟ್ಸ್. ಇವ್ರ ಜೊತೆ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತಾರೆ, ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ತೀನ್ ಕತಿಯ ಸಿಸ್ಟಮ್ ಆರ್ ತೀನ್ ಕತಿಯ ಅಗ್ರಿಮೆಂಟ್. ಅದನ್ನೇನಂತ ಕರೀತಾರೆ? ತೀನ್ ಕತಿಯ ಅಗ್ರಿಮೆಂಟ್. ಯಾರ್ಯಾರ ನಡುವೆ ಸೈನ್ ಆಗಿರುತ್ತೆ? ಸೈನ್ಡ್ ಬಿಟ್ವೀನ್ ಯುರೋಪಿಯನ್ ಜಮೀನ್ದಾರ್ಸ್ ಆ್ಯಂಡ್ ಇಂಡಿಯನ್ ಟೆನೆಂಟ್ಸ್. ಯುರೋಪಿಯನ್ ಜಮೀನ್ದಾರರು ಮತ್ತು ಭಾರತೀಯ ಗುತ್ತಿಗೆದಾರರ ನಡುವೆ ಆದ ಒಂದು ಒಪ್ಪಂದ, ಅದನ್ನು ತೀನ್ ಕತಿಯ ಒಪ್ಪಂದ ಅಂತ ಕರೀತಾರೆ. ತೀನ್ ಕತಿಯ ಅಗ್ರಿಮೆಂಟ್. ದೆನ್ ವಾಟ್ ಈಸ್ ತೀನ್ ಕತಿಯ ಅಗ್ರಿಮೆಂಟ್? ಸಿ, ಅಂಡರ್ ತೀನ್ ಕತಿಯ ಅಗ್ರಿಮೆಂಟ್ ಆರ್ ತೀನ್ ಕತಿಯ ಸಿಸ್ಟಮ್, ತೀನ್ ಕತಿಯ ಒಪ್ಪಂದದ ಅಡಿ ದಿಸ್ ಇಂಡಿಯನ್ ಕಲ್ಟಿವೇಟರ್ ಆರ್ ಇಂಡಿಯನ್ ಟೆನೆಂಟ್ had to grow indigo compulsorily in their 3/20th of their land holding. ಕಡ್ಡಾಯವಾಗಿ ನೀಲಿಯನ್ನು ಬೆಳಿಬೇಕಾಗಿತ್ತು. ಯಾರು? ಭಾರತೀಯ ರೈತ. ಎಷ್ಟರಲ್ಲಿ? 3/20th of their land holding. See, these Indian tenants had to grow indigo compulsorily 3/20th of their land holding. ಸೊ 3/20th ಲ್ಯಾಂಡ್ ಹೋಲ್ಡಿಂಗಲ್ಲಿ ಬೆಳೆದು. ವಾಟ್ ಈಸ್ 3/20th? ನೋಡಿ, ಈಗ ಗುಂಟಾಸ್ ಅಂತ ಕರೀತಾರೆ, ಗೊತ್ತಲ್ಲ? 40 ಗುಂಟಾಸ್ ಇಸ್ ಈಕ್ವಲ್ ಟು 1 ಎಕರ್. 40 ಗುಂಟಾಗಳನ್ನ 1 ಎಕರೆ ಅಂತ ಕರೀತಾರೆ. 20 ಗುಂಟಾ ಅಂತಂದರೆ ಹಾಫ್ ಎಕರ್, ಹೌದಲ್ಲ, ಅರ್ಧ ಎಕರೆ. ಸಪೋಸ್ ಅವನಿಗೆ ಅರ್ಧ ಎಕರೆ ಭೂಮಿ 20 ಗುಂಟಾ ಕೊಟ್ಟರೆ 20 ಗುಂಟಾಗಳಲ್ಲಿ 3 ಗುಂಟಾ ಕಡ್ಡಾಯವಾಗಿ ನೀಲಿಯನ್ನು ಬೆಳಿಬೇಕಾಗಿತ್ತು. ಆ ರೈತನಿಗೆ 20 ಗುಂಟಾ ಕೊಟ್ಟರೆ 3 ಗುಂಟಾ ಬೆಳಿಬೇಕಾಗಿತ್ತು. ಸಪೋಸ್ 80 ಗುಂಟಾ 1 ಎಕರ್ ಕೊಟ್ಟರೆ, 40 ಗುಂಟಾ ಕೊಟ್ಟರೆ 6 ಗುಂಟಾಗಳಲ್ಲಿ ಬೆಳಿಬೇಕಾಗಿತ್ತು. ಇದನ್ನು ತೀನ್ ಕತಿಯ ಸಿಸ್ಟಮ್ ಅಂತ ಕರೀತಾರೆ. ಏನು, ಅವರಿಗೆ ಕೊಟ್ಟಿರ್ತಾರಲ್ಲ ಜಮೀನು, 20 ಗುಂಟೆ ಕೊಟ್ಟಿದ್ರೆ ಅದರಲ್ಲಿ 3 ಗುಂಟಾಗಳಲ್ಲಿ ಕಡ್ಡಾಯವಾಗಿ ನೀಲಿ ಬೆಳಿಬೇಕಾಗಿತ್ತು. So these Indian tenants had to grow indigo compulsorily 3/20th of their land holding and compulsorily had to sell that same indigo to same European jamindar for cheaper rate. ಬೆಳೆಯೋದಷ್ಟೇ ಅಲ್ಲ, 20 ಗುಂಟಾಗಳಲ್ಲಿ 3 ಗುಂಟಾ ನೀಲಿ, 3 ಗುಂಟಾಗಳಲ್ಲಿ ಬೆಳಿಲೇಬೇಕಿತ್ತು. ಆ ಬೆಳೆದ ನೀಲಿಯನ್ನು ಇದೇ ಜಮೀನ್ದಾರನಿಗೆ ಕಡ್ಡಾಯವಾಗಿ ಕಡಿಮೆ ಬೆಲೆಗೆ ಮಾರಬೇಕಿತ್ತು. They had to sell that indigo to same jamindar for cheaper rates. Actually this was totally which was unprofitable for Indian tenants. ಯಾವುದೇ ಇದಿಲ್ಲ, ಒತ್ತಾಯ ಮಾಡ್ತಿರ್ತಾರೆ 3 ಗುಂಟಗಳಲ್ಲಿ ಬೆಳಿಲೇಬೇಕು ಅಂತ. ಇದು ಎಕ್ಸ್ಪ್ಲಾಯ್ಟೇಷನ್.
ಆಮೇಲೆ ಅವ್ರಿಗೆ ಕಡಿಮೆ ಬೆಲೆಗೆ ಮಾರಬೇಕಾಗಿರುತ್ತೆ. ಅವ್ರೇನು ಮಾಡಿರ್ತಾರೆ, ಇಂಡಿಗೋ ಫ್ಯಾಕ್ಟರಿಗಳನ್ನ ಪ್ರಾರಂಭ ಮಾಡಿಕೊಂಡು ದೇ ಎಕ್ಸ್ಟ್ರಾಕ್ಟೆಡ್ ಇಂಡಿಗೋನ ತಯಾರಿಸ್ಬಿಟ್ಟು ಎಕ್ಸ್ಪೋರ್ಟಿಂಗ್ ಟು ಯುರೋಪ್, ಇಂಗ್ಲೆಂಡ್ಗೆ ಅದನ್ನು ರಫ್ತು ಮಾಡ್ತಾ ಇರ್ತಾರೆ. ಬಿಕಾಸ್ ದೇರ್ ವಾಸ್ ಹ್ಯೂಜ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಇಂಡಿಗೋ ಇನ್ ದ ಯುರೋಪಿಯನ್ ಮಾರ್ಕೆಟ್. ಭಾರತೀಯ ನೀಲಿಗೆ ಇಂಗ್ಲೆಂಡಲ್ಲಿ, ಯುರೋಪಲ್ಲಿ ತುಂಬ ಬೇಡಿಕೆ ಇರುತ್ತೆ. ಹಾಗಾಗಿ ಅವರು ಫ್ಯಾಕ್ಟ್ರಿಗಳನ್ನ ತೆಗೆದುಬಿಟ್ಟು ಅದರಲ್ಲಿ ಇಂಡಿಗೋನ ತಯಾರಿಸ್ಬಿಟ್ಟು ಅದನ್ನು ಇಂಗ್ಲೆಂಡ್ಗೆ, ಯುರೋಪ್ಗೆ ರಫ್ತು ಮಾಡ್ತಾ ಇರ್ತಾರೆ. ತುಂಬ ಪ್ರಾಫಿಟ್ ಮಾಡ್ಕೋತಾ ಇರ್ತಾರೆ ಯುರೋಪಿಯನ್ ಪ್ಲಾಂಟರ್ಗಳು ಅಥವಾ ಯುರೋಪಿಯನ್ ಜಮೀನ್ದಾರ್ಸ್. ಬಿಕಾಸ್ ದೇರ್ ವಾಸ್ ಹ್ಯೂಜ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಇಂಡಿಗೋ ಇನ್ ದ ಯುರೋಪಿಯನ್ ಮಾರ್ಕೆಟ್. ಸಿ, ಬಿಕಾಸ್ ಆಫ್ಟರ್ 1790 ಇನ್ ಇಂಗ್ಲೆಂಡಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್. ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಗುತ್ತೆ. ಎಲ್ಲಿ? ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಗುತ್ತೆ. ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೆನಿ ಕಾಟನ್ ಮಿಲ್ಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಗ್ಲೆಂಡ್. ಹತ್ತಿ ಗಿರಣಿಗಳು ಪ್ರಾರಂಭ ಆಗ್ತವೆ ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ. ಲ್ಯಾಂಕ್ಶೈರ್, ಬರ್ಕ್ಶೈರ್, ಮ್ಯಾಂಚೆಸ್ಟರ್ ಅಲ್ಲೆಲ್ಲ ಹತ್ತಿ ಗಿರಣಿಗಳು ಪ್ರಾರಂಭ ಆಗ್ತವೆ. ಇಲ್ಲಿ ಇನ್ ದಟ್ ಕಾಟನ್ ಮಿಲ್ಸ್ ದೇ ಯೂಸ್ಡ್ ಇಂಡಿಗೋ ಆ್ಯಸ್ ಡೈ. ಬಟ್ಟೆಗೆ ಬಣ್ಣ ಹಾಕಲಿಕ್ಕೆ ನೀಲಿಯನ್ನು ಬಳಸ್ತಾ ಇರ್ತಾರೆ ಹತ್ತಿ ಗಿರಣಿಗಳಲ್ಲಿ. ಹತ್ತಿ ಬಟ್ಟೆಗೆ ಬಣ್ಣ ಹಾಕಲಿಕ್ಕೆ ದೇ ಯೂಸ್ಡ್ ಇಂಡಿಗೋ ಆ್ಯಸ್ ಡೈ ಆರ್ ಕಲರಿಂಗ್ ಏಜೆಂಟ್. ಹಾಗಾಗಿ ದೆರ್ ವಾಸ್ ಹ್ಯೂಜ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಇಂಡಿಗೋ ಇನ್ ದ ಯುರೋಪಿಯನ್ ಮಾರ್ಕೆಟ್. ಹೆನ್ಸ್ ದಿಸ್ ಯುರೋಪಿಯನ್ ಜಮೀನ್ದಾರ್ಸ್ ದೇ ಸೈನ್ಡ್ ಅ ತೀನ್-ಕತಿಯ ಅಗ್ರಿಮೆಂಟ್ ವಿತ್ ಇಂಡಿಯನ್ ಫಾರ್ಮರ್ಸ್ ಆ್ಯಂಡ್ ದೇ ಫೋರ್ಸ್ಡ್ ಟು ಗ್ರೋ ಇಂಡಿಗೋ 3/20th ಆಫ್ their ಲ್ಯಾಂಡ್ ಹೋಲ್ಡಿಂಗ್ ಆ್ಯಂಡ್ ದೇ ಫೋರ್ಸ್ಡ್ ಟು ಸೆಲ್ ದಟ್ ಸೇಮ್ ಇಂಡಿಗೋ ಟು ಜಮೀನ್ದಾರ್ ಫಾರ್ ಚೀಪರ್ ರೇಟ್ಸ್. ಟೋಟಲಿ ಇಟ್ ವಾಸ್ ಅನ್ಪ್ರಾಫಿಟಬಲ್. ಇದು ಅನ್ಪ್ರಾಫಿಟಬಲ್ ಆಗಿರುತ್ತೆ. ಈ ಶೋಷಣೆಯ ವಿರುದ್ಧ ಎಗೇನ್ಸ್ಟ್ ದಿಸ್ ಎಕ್ಸ್ಪ್ಲಾಯಿಟೇಷನ್ ಇನ್ 1859-60 1859-60ರಲ್ಲಿ ಇನ್ ಬಿಹಾರ್ ಆ್ಯಂಡ್ ಬೆಂಗಾಲ್ ಫಾರ್ಮರ್ಸ್ ರಿವೋಲ್ಟೆಡ್, ದಂಗೆ ಎದ್ದಿರ್ತಾರೆ. ದಟ್ ಈಸ್ ಕಾಲ್ಡ್ ಇಂಡಿಗೋ ರೆಬಿಲಿಯನ್, ನೀಲಿ ಬೆಳೆಗಾರರ ದಂಗೆ. ಯಾರ ನೇತೃತ್ವದಲ್ಲಿ? ಅಂಡರ್ ದ ಲೀಡರ್ಶಿಪ್ ಆಫ್ ವಿಷ್ಣು ವಿಶ್ವಾಸ್ ಆ್ಯಂಡ್ ದಿಗಂಬರ ವಿಶ್ವಾಸ್ ನೇತೃತ್ವದಲ್ಲಿ ಆಲ್ರೆಡಿ ದಂಗೆ ಎದ್ದಿರ್ತಾರೆ. ಅದನ್ನೇ ದೀನಬಂಧು ಮಿತ್ರ ರೋಟ್ ಎ ಬುಕ್ ಕಾಲ್ಡ್ ನೀಲದರ್ಪಣ್ ಅನ್ನೋ ಕೃತಿನಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಹಾಗಾಗಿ 800ರಿಂದ ಅಲ್ಲೇನಾಗಿರುತ್ತೆ? ಶೋಷಣೆ ಇರುತ್ತೆ, ನೀಲಿ ಬೆಳೆಗಳ ಶೋಷಣೆ ಇರುತ್ತೆ ಬಿಹಾರದಲ್ಲಿ. ಆ್ಯಂಡ್ ಇನ್ 1890 ಇನ್ 1890 ಜರ್ಮನಿ ಇನ್ವೆಂಟೆಡ್ ಆರ್ಟಿಫಿಷಿಯಲ್ ಇಂಡಿಗೋ. ಜರ್ಮನಿಯವರು ಕೃತಕ ನೀಲಿಯನ್ನು ಕಂಡುಹಿಡಿತಾರೆ. ಕೃತಕ ನೀಲಿ ಆರ್ ಸಿಂಥೆಟಿಕ್ ಇಂಡಿಗೋ. ಜರ್ಮನಿಯವರು ಇನ್ 1890 ಡೆಕೆಡ್ಸ್ ದೇ ಇನ್ವೆಂಟೆಡ್ ಆರ್ಟಿಫಿಷಿಯಲ್ ಇಂಡಿಗೋ ಆರ್ ಸಿಂಥೆಟಿಕ್ ಇಂಡಿಗೋ. ಕೃತಕ ನೀಲಿಯನ್ನು ಕಂಡುಹಿಡಿತಾರೆ. ಆಫ್ಟರ್ ದ ಇನ್ವೆನ್ಷನ್ ಆಫ್ ಆರ್ಟಿಫಿಷಿಯಲ್ ಇಂಡಿಗೋ ದ ಡಿಮ್ಯಾಂಡ್ ಫಾರ್ ಇಂಡಿಯನ್ ಇಂಡಿಗೋ ಡಿಕ್ರೀಸ್ಡ್ ಇನ್ ದ ಯುರೋಪಿಯನ್ ಮಾರ್ಕೆಟ್. ಯಾವಾಗ ಕೃತಕ ನೀಲಿಯನ್ನು ಜರ್ಮನಿಯವರು ಕಂಡುಹಿಡಿತಾರೋ ಭಾರತೀಯ ನೀಲಿಗೆ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ 1890 ನಂತರ. ಈ ಒಂದು ದಿಸ್ ಯುರೋಪಿಯನ್ ಪ್ಲಾಂಟರ್ಸ್ ದೇ ಫೋರ್ಸ್ಡ್ ಇಂಡಿಯನ್ ಟೆನೆಂಟ್ಸ್ ಟು ಗ್ರೋ ಇಂಡಿಗೋ 3/20th ಆಫ್ ದ. ಆದರೂ ಕೂಡ ಕಡ್ಡಾಯವಾಗಿ ನೀಲಿ ಬೆಳೆಯೋದಕ್ಕೆ ಒತ್ತಾಯ ಮಾಡ್ತಿರ್ತಾರೆ. ಆ್ಯಂಡ್ ದೇ ಫೋರ್ಸ್ಡ್ ದೆಮ್ ಟು ಸೆಲ್ ದಟ್ ಸೇಮ್ ಇಂಡಿಗೋ ಟು ಇನ್ನೂ ಕಡಿಮೆ ಬೆಲೆಗೆ, ಚೀಪರ್ ರೇಟ್ಸ್, ಇನ್ನೂ ಕಡಿಮೆ ಬೆಲೆಗೆ ಮಾರೋದಕ್ಕೆ ಒತ್ತಾಯ ಮಾಡ್ತಿರ್ತಾರೆ. ಇದು ಎಕ್ಸ್ಪ್ಲಾಯಿಟೇಷನ್. ನೆಕ್ಸ್ಟ್ ಡ್ಯೂರಿಂಗ್ ಫಸ್ಟ್ ವರ್ಲ್ಡ್ ವಾರ್, ಮೊದಲ ಮಹಾಯುದ್ಧ ನಡೆಯುತ್ತೆ, ಹೆಲ್ಡ್ ಬಿಟ್ವೀನ್ 1914 to 1918. ಡ್ಯೂರಿಂಗ್ ಫಸ್ಟ್ ವರ್ಲ್ಡ್ ವಾರ್ ಒನ್ಸ್ ಅಗೈನ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಇಂಡಿಗೋ ಇನ್ಕ್ರೀಸ್ಡ್ ಇನ್ ದ ಯುರೋಪಿಯನ್ ಮಾರ್ಕೆಟ್. ಮೊದಲ ಮಹಾಯುದ್ಧ ಸಂದರ್ಭದಲ್ಲಿ ಮತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ. ಯಾವುದಕ್ಕೆ? ಭಾರತೀಯ ನೀಲಿಗೆ. ಯಾಕೆಂದರೆ ಜರ್ಮನಿ ಪಾರ್ಟಿಸಿಪೇಟೆಡ್ ಇನ್ ದ ವಾರ್. ಜರ್ಮನಿ ಯುದ್ಧದಲ್ಲಿ ಭಾಗವಹಿಸಿರುತ್ತೆ. ಇಟ್ ಸ್ಟಾಪ್ಡ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್. ಬೇರೆ ದೇಶಗಳಿಗೆ ರಫ್ತನ್ನು ನಿಲ್ಲಿಸಿರ್ತಾರೆ ಜರ್ಮನಿಯವರು. ಹಾಗಾಗಿ ಮತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ. ಇವೆಲ್ಲ ಕಾರಣ, ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ದಿಸ್ ಯುರೋಪಿಯನ್ ಪ್ಲಾಂಟರ್ಸ್ ದೇ ಎಕ್ಸ್ಪ್ಲಾಯ್ಟಿಂಗ್ ಇಂಡಿಯನ್ ಕಲ್ಟಿವೇಟರ್ಸ್, ದೇ ವರ್ ಫೋರ್ಸಿಂಗ್ ಇಂಡಿಯನ್ ಕಲ್ಟಿವೇಟರ್ಸ್ ಟು ಗ್ರೋ ಇಂಡಿಗೋ. ಎಷ್ಟರಲ್ಲಿ? 20 ಗುಂಟಗಳಲ್ಲಿ 3 ಗುಂಟ ಕಡ್ಡಾಯವಾಗಿ ನೀಲಿ ಬೆಳೆಯೋದಕ್ಕೆ ಒತ್ತಾಯ ಮಾಡ್ತಿರ್ತಾರೆ. ಕಡಿಮೆ ಬೆಲೆಗೆ ಮಾರೋ ಥರ ಒತ್ತಾಯಿಸ್ತಿರ್ತಾರೆ. ಈ ಎಕ್ಸ್ಪ್ಲಾಯಿಟೇಷನ್ ವಿರುದ್ಧ, ಎಗೇನ್ಸ್ಟ್ ದಿಸ್ ಎಕ್ಸ್ಪ್ಲಾಯಿಟೇಷನ್ ಇಟ್ ವಾಸ್ ಮಹಾತ್ಮ ಗಾಂಧಿ ಲಾಂಚ್ಡ್ ಮೂವ್ಮೆಂಟ್. ಮಹಾತ್ಮ ಗಾಂಧಿ ಚಳುವಳಿಯನ್ನು ಮಾಡ್ತಾರೆ.
1917ನಲ್ಲಿ. ಸಿ ಒನ್ ಫಾರ್ಮರ್ ಆಫ್ ಚಂಪಾರಣ್ನ ಒಬ್ಬ ರೈತ ಬರ್ತಾನೆ, ರಾಜ್ಕುಮಾರ್ ಶುಕ್ಲಾ. ಇವನು ಇಂಪಾರ್ಟೆಂಟ್, ರಾಜ್ಕುಮಾರ್ ಶುಕ್ಲಾ. ಈ ಇನ್ವೈಟೆಡ್ ಗಾಂಧಿ, ಸೊ ಈ ಸಾಟ್ ದ ಹೆಲ್ಪ್ ಆಫ್ ಗಾಂಧಿ ಟು ಹೆಲ್ಪ್ ಇನ್ ದಿಸ್ ಮ್ಯಾಟರ್. ಚಂಪಾರಣ್ನ ಒಬ್ಬ ರೈತ ರಾಜ್ಕುಮಾರ್ ಶುಕ್ಲಾ ಹೋಗಿ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಗಾಂಧಿ ಅವ್ರನ್ನ ಈ ವಿಷಯದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊತಾನೆ, ಇನ್ವೈಟ್ ಮಾಡ್ತಾನೆ. ಅದರಿಂದ ಅವನು ಇಂಪಾರ್ಟೆಂಟ್. ರಾಜ್ಕುಮಾರ್ ಶುಕ್ಲಾ ಒಬ್ಬನೇ ಅಲ್ಲ, ಅನದರ್ ಪರ್ಸನ್ ಸಂತ್ರತ್ ಇಬ್ಬರು, ರಾಜ್ಕುಮಾರ್ ಶುಕ್ಲಾ ಆ್ಯಂಡ್ ಸಂತ್ರತ್ ಬೋತ್ ಇನ್ವೈಟೆಡ್ ಗಾಂಧಿ, ಅಪ್ರೋಚ್ಡ್ ಗಾಂಧಿ ಟು ಹೆಲ್ಪ್ ಇನ್ ದಿಸ್ ಮ್ಯಾಟರ್. ಇವರಿಬ್ಬರನ್ನು ಗಾಂಧಿಯನ್ನು ಭೇಟಿ, ಇದು ಇಬ್ಬರನ್ನು ಕೇಳಿದ್ದಾರೆ, ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ, ಅದರಲ್ಲೂ ರಾಜ್ಕುಮಾರ್ ಶುಕ್ಲಾ. ಮೆಜಾರಿಟಿ ಬುಕ್ಕಲ್ಲಿ ರಾಜ್ಕುಮಾರ್ ಶುಕ್ಲಾ ಒಬ್ಬನೇ ಅಂತ ಕೊಟ್ಟಿದ್ದಾರೆ, ಅವನ ಜೊತೆ ಇನ್ನೊಬ್ಬ ಸಂತ್ರತ್ ಅಂತ ಇನ್ನೊಬ್ಬ ರೈತ ಕೂಡ ಇರ್ತಾನೆ. ಇನ್ವೈಟ್ ಮಾಡ್ತಾರೆ. ಆಗ ಗಾಂಧಿ ಡಿಸೈಡೆಡ್ ಟು ಹೆಲ್ಪ್ ಫಾರ್ಮರ್ಸ್, ಕಲ್ಟಿವೇಟರ್ಸ್ಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ. ಆ್ಯಂಡ್ ಈ ಸ್ಟಾರ್ಟೆಡ್ ಚಂಪಾರಣ್ ಮೂವ್ಮೆಂಟ್. ಚಂಪಾರಣ್ಣಲ್ಲಿ ಗಾಂಧಿ ಚಂಪಾರಣ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಏನಕ್ಕೆ? ಎಗೇನೆಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್. ಅದ್ರ ವಿರುದ್ಧವಾಗಿ ಗಾಂಧಿ ಚಂಪಾರಣ್ ಚಳುವಳಿಯನ್ನು ಮಾಡ್ತಾರೆ. ಎಲ್ಲಿಂದ ಮಾಡ್ತಾರೆ? ಸ್ಟಾರ್ಟೆಡ್ ಫ್ರಮ್ ಮೋತಿಹಾರ್ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಮೋತಿಹಾರ್ ಪ್ಲೇಸ್ ಇನ್ ಚಂಪಾರಣ್ ಅನ್ನೋದು ಒಂದು ಜಿಲ್ಲೆ. ಈ ಚಂಪಾರಣ್ಣಲ್ಲಿ ಮೋತಿಹಾರ್ ಅಂತ ಇರುತ್ತೆ, ಅಲ್ಲಿಂದ ಶುರು ಮಾಡ್ತಾರೆ ಗಾಂಧಿ. ಸ್ಟಾರ್ಟೆಡ್ ಫ್ರಮ್ ಮೋತಿಹಾರ್ ಇನ್ ಚಂಪಾರಣ್ ಡಿಸ್ಟ್ರಿಕ್ಟ್. ಲೇಟರ್ ಗಾಂಧಿ ವಾಸ್ ಅರೆಸ್ಟೆಡ್ ಬೈ ಬಿಹಾರ್ ಗೌರ್ನಮೆಂಟ್. ಬಿಹಾರ್ ಸರ್ಕಾರ ಗಾಂಧಿಯನ್ನು ಬಂಧಿಸುತ್ತೆ. ಲೇಟರ್ ಬಿಹಾರ್ ಗೌರ್ನಮೆಂಟ್, ಯಾಕೆಂದರೆ ಚಂಪಾರಣ್ ಎಲ್ಲಿತ್ತು? ಬಿಹಾರ ಸರ್ಕಾರದಲ್ಲಿತ್ತು. ಬಿಹಾರ್ ಗೌರ್ನಮೆಂಟ್ ಗಾಂಧಿನ ಬಂಧಿಸುತ್ತೆ ಆ್ಯಂಡ್ ಅದಾದ ನಂತರ ಅಪಾಯಿಂಟೆಡ್ ಚಂಪಾರಣ್ ಅಗಾರಿಯನ್ ಕಮಿಟಿ, ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ, ಚಂಪಾರಣ್ ಅಗಾರಿಯನ್ ಕಮಿಟಿ, ಟು ಸ್ಟಡಿ ದ ಇಶ್ಯೂ ಆಫ್ ಇಂಡಿಗೋ. ಈ ನೀಲಿ ಬೆಳೆಯ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ, ಚಂಪಾರಣ್ ಕೃಷಿ ಸಮಿತಿ. ಅಪಾಯಿಂಟೆಡ್ ಚಂಪಾರಣ್ ಅಗಾರಿಯನ್ ಕಮಿಟಿ ಟು ಇನ್ಕ್ವೈರ್ ಇಂಟು ದ ಇಶ್ಯೂ ಆಫ್ ಇಂಡಿಗೋ. ಅಪಾಯಿಂಟೆಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ FG ಸ್ಲೈ. ಯಾರ ನೇತೃತ್ವದಲ್ಲಿ ನೇಮಕ ಮಾಡುತ್ತೆ? FG ಸ್ಲೈ. ಅದರಿಂದ ಇದನ್ನು ಸ್ಲೇ ಕಮಿಟಿ ಅಂತ ಕೂಡ ಕರೀತಾರೆ. ಸ್ಲೇ ಕಮಿಟಿ, ಸ್ಲೇ ಸಮಿತಿ ಅಥವಾ ಚಂಪಾರಣ್ ಕೃಷಿ ಸಮಿತಿ. ದಿಸ್ ಕಮಿಟಿ ಕನ್ಸಿಸ್ಟೆಡ್ 7 or 8 ಮೆಂಬರ್ಸ್. 7 ಅಥವಾ 8 ಜನರನ್ನು ಒಳಗೊಂಡ ಒಂದು ಸಮಿತಿ. ಕೆಲವು ಬುಕ್ಕಲ್ಲಿ 7 ಕೊಟ್ಟಿದ್ದಾರೆ, ಕೆಲವು ಬುಕ್ಕಲ್ಲಿ 8 ಕೊಟ್ಟಿದ್ದಾರೆ. ಸ್ಲೇ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ತಾರೆ. ಈವನ್ ಗಾಂಧಿ ಆಲ್ಸೋ ಒನ್ ಅಮಂಗ್ ಇಟ್ಸ್ ಮೆಂಬರ್. ಈ ಸಮಿತಿನಲ್ಲಿ ಗಾಂಧಿನೂ ಒಬ್ಬ ಸದಸ್ಯರಿರ್ತಾರೆ. ಚಂಪಾರಣ್ ಕೃಷಿ ಸಮಿತಿನಲ್ಲಿ ಗಾಂಧಿನೂ ಒಬ್ಬರು ಸದಸ್ಯರಿರ್ತಾರೆ. ಗಾಂಧಿ ಆಲ್ಸೋ ಒನ್ ಅಮಾಂಗ್ ಇಟ್ಸ್ ಮೆಂಬರ್. ದಿಸ್ ಚಂಪಾರಣ್ ಅಗಾರಿಯನ್ ಕಮಿಟಿ ಸಬ್ಮಿಟೆಡ್ ರಿಪೋರ್ಟ್, ವರದಿಯನ್ನು ಕೊಡುತ್ತೆ. ಇನ್ ಇಟ್ಸ್ ರಿಪೋರ್ಟ್ ಚಂಪಾರಣ್ ಅಗಾರಿಯನ್ ಕಮಿಟಿ ಯುನಾನಿಮಸ್ಲಿ ರೆಕಮೆಂಡೆಡ್ ಟು ಅಬಾಲಿಷ್ ತೀನ್ಕತಿಯ ಸಿಸ್ಟಮ್. ಏನು ತೀನ್ಕತಿಯ ಪದ್ಧತಿಯನ್ನು ರದ್ದುಗೊಳಿಸುವಂತೆ 7 ಜನ ಅಥವಾ 8 ಜನ ಏನಿರ್ತಾರೆ ಎಲ್ಲರೂ ಒಂದೇ ವರದಿಯನ್ನು ಕೊಡ್ತಾರೆ, ಸರ್ವ ಒಮ್ಮತ ವರದಿಯನ್ನು ಕೊಡ್ತಾರೆ. ಸಬ್ಮಿಟೆಡ್ ಯುನಾನಿಮಸ್ ರಿಪೋರ್ಟ್ ಆ್ಯಂಡ್ ರೆಕಮೆಂಡೆಡ್ ಟು ಅಬಾಲಿಷ್ ತೀನ್ಕತಿಯ ಸಿಸ್ಟಮ್. ತೀನ್ಕತಿಯ ಅಂದ್ರೇನು? ಕಡ್ಡಾಯವಾಗಿ ನೀಲಿ ಬೆಳಿಬೇಕು. ಎಷ್ಟು ಗುಂಟಗಳಲ್ಲಿ? 20 ಗುಂಟ ಕೊಟ್ಟಿದ್ರೆ 3 ಗುಂಟಗಳಲ್ಲಿ ನೀಲಿ ಬೆಳಿಬೇಕು ಅಂತ ಏನು ಕಡ್ಡಾಯ ನೀಲಿ ಇರುತ್ತಲ್ಲ ಆ ಬೆಳೆಯನ್ನು, ಅದನ್ನು ರದ್ದುಗೊಳಿಸೋ ಥರ ಅದು ವರದಿ ಕೊಡ್ತಾರೆ. ಯುನಾನಿಮಸ್ಲಿ ರೆಕಮೆಂಡೆಡ್ ಟು ಅಬಾಲಿಷ್ ದಿಸ್. ಬಿಹಾರ್ ಗೌರ್ನಮೆಂಟ್ ಅಕ್ಸೆಪ್ಟೆಡ್ ಇಟ್. ವರದಿಯನ್ನು ಅಂಗೀಕರಿಸುತ್ತೆ ಆ್ಯಂಡ್ ಪಾಸ್ಡ್ ಎನ್ ಆರ್ಡರ್, ಆದೇಶವನ್ನು ಹೊರಡಿಸುತ್ತೆ. ಅಂಡರ್ ವಿಚ್ ಗೌರ್ನಮೆಂಟ್ ಮೇಡ್ ಎನ್ ಆಪ್ಷನ್ ಟು ಫಾರ್ಮರ್ಸ್ ಟು ಗ್ರೋ ಇಂಡಿಗೋ ಆರ್ ನಾಟ್ ಟು ಗ್ರೋ ಇಂಡಿಗೋ. ಐಚ್ಛಿಕ ಮಾಡಿಬಿಡುತ್ತೆ. ಆ ರೈತನಿಗೆ ಇಷ್ಟ ಆದರೆ 20 ಗುಂಟಗಳಲ್ಲೂ ನೀಲಿ ಬೆಳ್ಕೋಬೋದು, ಕಡ್ಡಾಯ ಮಾಡೋಂಗಿಲ್ಲ. ಇಲ್ಲಾಂದರೆ ಅವನಿಗೆ ಇಷ್ಟ ಬಂದ ಬೆಳೆಯನ್ನು ಬೆಳಿಬೋದು. ಅವ್ನಿಗೆ ಯಾವ ಇಷ್ಟ ಬರುತ್ತೋ ಆ ಬೆಳೆನ ಬೆಳಿಬೋದು. ಆದರೆ ಕಡ್ಡಾಯ ನೀಲಿ ಬೆಳೆ ಅಂತ ಹೇಳಿ ಒತ್ತಾಯ ಮಾಡೋಂಗಿಲ್ಲ. ಗೌರ್ನಮೆಂಟ್ ಮೇಡ್ ಎನ್ ಆಪ್ಷನಲ್ ಫಾರ್ ದ ಫಾರ್ಮರ್ಸ್ ಟು ಗ್ರೋ ಇಂಡಿಗೋ ಆರ್ ನಾಟ್ ಟು ಗ್ರೋ ಇಂಡಿಗೋ. ಇನ್ ದಿಸ್ ವೇ ಗಾಂಧಿ ಸಕ್ಸಸ್ಫುಲಿ ಎಂಡಿಂಗ್
ನೋಡಿ 117 ವರ್ಷಗಳ ಶೋಷಣೆಯನ್ನು ಕೊನೆಗಾಣಿಸ್ತಾರೆ ಬೈ ಲಾಂಚಿಂಗ್ ಚಂಪಾರಣ್ ಮೂವ್ಮೆಂಟ್, ಸಕ್ಸಸ್ಫುಲಿ ಎಂಡಿಂಗ್ ದ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಗೋ ಕಲ್ಟಿವೇಟರ್ಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್. ಅಲ್ಲಿ ಏನು ಚಂಪಾರಣಲ್ಲಿ ಯುರೋಪಿಯನ್ ಜಮೀನ್ದಾರರು ಶೋಷಣೆ ಮಾಡ್ತಿರ್ತಾರೆ, ಕಡ್ಡಾಯ ನೀಲಿ ಬೆಳೆ ಅಂತ, ಆ ಶೋಷಣೆಯನ್ನು ಕೊನೆಗಾಣಿಸ್ತಾರೆ. ಇದು ಚಂಪಾರಣ್ ಮೂವ್ಮೆಂಟ್, ಚಂಪಾರಣ್ ಚಳುವಳಿ. ನೆಕ್ಸ್ಟ್, ಆಫ್ಟರ್ ಚಂಪಾರಣ್ ಮೂವ್ಮೆಂಟ್ ಒನ್ ಮೋರ್ ಮೂವ್ಮೆಂಟ್, ಖೇಡಾ ಸತ್ಯಾಗ್ರಹ. ಖೇಡಾ ಸತ್ಯಾಗ್ರಹ. ಖೇಡಾ ಸತ್ಯಾಗ್ರಹ started in 1917-1918. This Kheda Satyagraha also started by Gandhi. ಗಾಂಧಿ ಅವರು ಪ್ರಾರಂಭ ಮಾಡ್ತಾರೆ ಖೇಡಾ ಸತ್ಯಾಗ್ರಹವನ್ನು. ಗಾಂಧಿ ಸ್ಟಾರ್ಟೆಡ್ ಖೇಡಾ ಸತ್ಯಾಗ್ರಹ ಎಗೇನೆಸ್ಟ್ ಲ್ಯಾಂಡ್ ಟ್ಯಾಕ್ಸ್. ಭೂ ಕಂದಾಯದ ವಿರುದ್ಧವಾಗಿ ಶುರು ಮಾಡ್ತಾರೆ. ಸ್ಟಾರ್ಟೆಡ್ ಅಗೇನೆಸ್ಟ್ ಲ್ಯಾಂಡ್ ಟ್ಯಾಕ್ಸ್, ಭೂ ಕಂದಾಯದ ವಿರುದ್ಧವಾಗಿ ಶುರು ಮಾಡ್ತಾರೆ. ಎಲ್ಲಿ ಶುರು ಮಾಡ್ತಾರೆ? ಈ ಸ್ಟಾರ್ಟೆಡ್ ಖೇಡಾ ಸತ್ಯಾಗ್ರಹ ಇನ್ ಖೇಡಾ, ಖೇಡಾ ಡಿಸ್ಟ್ರಿಕ್ಟ್, ಖೇಡಾ ಡಿಸ್ಟ್ರಿಕ್ಟ್ ಇನ್ ಗುಜರಾತ್. ಖೇಡಾ ಜಿಲ್ಲೆ ಎಲ್ಲಿ ಬರುತ್ತೆ? ಗುಜರಾತಲ್ಲಿ ಬರುತ್ತೆ. ಗುಜರಾತಿನ ಖೇಡಾ ಜಿಲ್ಲೆನಲ್ಲಿ ಖೇಡಾ ಸತ್ಯಾಗ್ರಹವನ್ನು ಗಾಂಧಿ ಪ್ರಾರಂಭ ಮಾಡ್ತಾರೆ. ಭೂ ಕಂದಾಯದ ವಿರುದ್ಧ ಪ್ರಾರಂಭ ಮಾಡ್ತಾರೆ. ಓಕೆ, ಸಿ ಇಲ್ಲಿ ಖೇಡಾ ಆ್ಯಕ್ಚುಲಿ ಪ್ಲೇಸ್ ಡಿಸ್ಟಿಕ್ ಇನ್ ಗುಜರಾತ್. ಗುಜರಾತಿನ ಒಂದು ಜಿಲ್ಲೆ ಖೇಡಾ. ಇಯರ್ ಸಿ ಇನ್ ಖೇಡಾ ಡಿಸ್ಟ್ರಿಕ್ಟ್ಸ್ ಆ್ಯಕ್ಚುಲಿ ದಿಸ್ ಖೇಡಾ ಹ್ಯಾಡ್ ವೆರಿ ಫರ್ಟೈಲ್ ಲ್ಯಾಂಡ್. ನೋಡಿ, ಇಲ್ಲಿ ತುಂಬ ಫಲವತ್ತಾದ ಭೂಮಿನೇ ಇರುತ್ತೆ ಖೇಡಾ ಜಿಲ್ಲೆನಲ್ಲಿ. ಪ್ರೊಡಕ್ಷನ್ ವಾಸ್ ಆಲ್ಸೋ ಸರ್ಪ್ಲಸ್. ನೋಡಿ, ಖೇಡಾ ಜಿಲ್ಲೆನಲ್ಲಿ ಫಲವತ್ತಾದ ಭೂಮಿ ಇರುತ್ತೆ, ಉತ್ಪಾದನೆಯೂ ಕೂಡ ಚೆನ್ನಾಗೇ ಇರುತ್ತೆ. ಪೀಪಲ್ ವರ್ ಗ್ರೋಯಿಂಗ್ 2 to 3 ಕ್ರಾಪ್ಸ್ ಇನ್ ಎ ಇಯರ್. ಎಷ್ಟು ಬೆಳೆ ಬೆಳೀತಾ ಇರ್ತಾರೆ? 2 ರಿಂದ 3 ಬೆಳೆ ಬೆಳೀತಾ ಇರ್ತಾರೆ. ಏನೂ ಸಮಸ್ಯೆ ಇರಲ್ಲ, ಆದರೂ ಕೂಡ ಅಲ್ಲಿ ಚಳುವಳಿ ಆಗುತ್ತೆ. ಓಕೆ, ಫಲವತ್ತಾದ ಭೂಮಿ ಇರುತ್ತೆ, 2 ರಿಂದ 3 ಬೆಳೆ ಬೆಳೀತಿರ್ತಾರೆ, ಆದರೂ ಚಳುವಳಿ ಆಗುತ್ತೆ. ನೋಡಿ, ಖೇಡಾ ಎಲ್ಲಿ ಬರುತ್ತೆ? ಗುಜರಾತ್. ಗುಜರಾತ್ ಎಲ್ಲಿ ಬರುತ್ತೆ? ಬಾಂಬೆ ಪ್ರಾವಿನ್ಸ್. ಹೌದಲ್ಲ, ಗುಜರಾತ್ ವಾಸ್ ಇನ್ ಬಾಂಬೆ ಪ್ರಾವಿನ್ಸ್. 1960ರವರೆಗೂ ಬಾಂಬೆ ಪ್ರಾಂತ್ಯದಲ್ಲೇ ಇರುತ್ತೆ. 60ರಲ್ಲಿ ಡಿವೈಡ್ ಮಾಡಿ ಮಹಾರಾಷ್ಟ್ರ ಗುಜರಾತನ್ನು ಅಂತ ರಚನೆ ಮಾಡ್ತಾರೆ. ನೋಡಿ, ಗುಜರಾತ್ ವಾಸ್ ಇನ್ ಬಾಂಬೆ ಪ್ರಾವಿನ್ಸ್. ಇನ್ 1820 ಇನ್ ಬಾಂಬೆ ಪ್ರಾವಿನ್ಸ್ ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್. ನೆನ್ನೆ ನೋಡಿದ್ದೀವಿ. 820ರಲ್ಲಿ ಗುಜರಾತಲ್ಲಿ ಅಥವಾ ಬಾಂಬೆ ಪ್ರಾಂತ್ಯದಲ್ಲಿ ರೈತವಾರಿ ಪದ್ಧತಿ ತಂದಿರ್ತಾರೆ. ಅಂದರೆ ಗುಜರಾತಲ್ಲೂ ಕೂಡ ರೈತವಾರಿ ಪದ್ಧತಿ ಇರುತ್ತೆ, ಖೇಡಾದಲ್ಲೂ ಕೂಡ ರೈತವಾರಿ ಪದ್ಧತಿ ಇರುತ್ತೆ. ಅಂಡರ್ ಈ ರೈತವಾರಿ ಸಿಸ್ಟಮ್ ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ಡ್ ರೆವಿನ್ಯೂ ಕೋಡ್. ಕಂದಾಯ ಸಂಹಿತೆ ಅಂತ ಒಂದು ಸಂಹಿತೆಯನ್ನು ಜಾರಿಗೆ ತಂದಿರ್ತಾರೆ ರೈತವಾರಿ ಪದ್ಧತಿನಲ್ಲಿ. ಅಂಡರ್ ರೈತವಾರಿ ಸಿಸ್ಟಮ್ ದೇ ಇಂಟ್ರೊಡ್ಯೂಸ್ಡ್ ರೆವಿನ್ಯೂ ಕೋಡ್, ಕಂದಾಯ ಸಂಹಿತೆಯನ್ನು ತಂದಿರ್ತಾರೆ. ವಾಟ್ ಇಟ್ ಸೇಸ್, ಏನು ಹೇಳುತ್ತಪ್ಪ ಕಂದಾಯ ಸಂಹಿತೆ ಅಂದರೆ? ಸಿ ಆಸ್ ಪರ್ ದಿಸ್ ರೆವಿನ್ಯೂ ಕೋಡ್, it provided for the total remission of land tax. It provided for the total remission of land tax if the 25% or more than 25% crop failure in a particular area in any year. ಈ ಕಂದಾಯ ಸಮಿತಿ ಏನು ಹೇಳುತ್ತೆ? ಯಾವುದಾದ್ರೂ ಒಂದು ಪ್ರದೇಶದಲ್ಲಿ, ಯಾವುದಾದ್ರೂ ಒಂದು ಏರಿಯಾದಲ್ಲಿ, ಯಾವುದಾದ್ರೂ ಒಂದು ವರ್ಷ ಸಾಮೂಹಿಕವಾಗಿ ಬೆಳೆ ನಷ್ಟ ಆದರೆ ಎಷ್ಟು ಪರ್ಸೆಂಟು? 25% ಬೆಳೆ ನಷ್ಟ ಆದರೆ, ಅಥವಾ ಮೋರ್ ದ್ಯಾನ್ 25%ಗಿಂತ ಹೆಚ್ಚು ಕ್ರಾಪ್ ಫೇಲ್ಯೂರ್, ಬೆಳೆ ನಷ್ಟ ಆದರೆ ಆ ವರ್ಷ ಕಂದಾಯ ಮನ್ನಾಗೆ ಅವಕಾಶ ಮಾಡಿಕೊಡುತ್ತೆ. ಒಬ್ಬರಿಗೆ ಬೆಳೆ ನಷ್ಟ ಆದ್ರಲ್ಲ, ಒಬ್ಬರು ಇಬ್ಬರಿಗಲ್ಲ, ಒಂದು ಪ್ರದೇಶದ 25% ಅಥವಾ ಮೋರ್ ದ್ಯಾನ್ 25%. ಸಿ ದಿಸ್ ರೆವಿನ್ಯೂ ಕೋಡ್ ಪ್ರೊವೈಡೆಡ್ ಫಾರ್ ದ ಟೋಟಲ್ ರೆಮಿಷನ್ ಆಫ್ ಲ್ಯಾಂಡ್ ಟ್ಯಾಕ್ಸ್. ಸಂಪೂರ್ಣ ಕಂದಾಯ ಮನ್ನಕ್ಕೆ ಅವಕಾಶ ಮಾಡಿಕೊಡುತ್ತೆ ಇಫ್ ದ 25% ಆರ್ ಮೋರ್ ದ್ಯಾನ್ 25% ಕ್ರಾಪ್ ಫೇಲ್ಯೂರ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಯಾವುದೋ ಒಂದು ಏರಿಯಾದಲ್ಲಿ ಕ್ರಾಪ್ ಫೇಲ್ಯೂರ್ ಅಂತಂದರೆ ಅದು ಡ್ರಾಟ್ ಬಂದಾದರೂ ಆಗಿರ್ಬೋದು, ಬರಗಾಲ ಬಂದಾದರೂ ಆಗಿರ್ಬೋದು, ಪ್ರವಾಹದಿಂದ ಆಗಿದ್ರೂ ಆಗಿರ್ಬೋದು, ಮಳೆ ಜಾಸ್ತಿ ಬಂದಾದರೂ ಆಗಿರ್ಬೋದು, ಬರಗಾಲದಿಂದ ಅಂದರೂ ಆಗಿರ್ಬೋದು.
ಒಟ್ಟಾರೆ ಒಂದು ಭೂಪ್ರದೇಶದಲ್ಲಿ 25% ಅಥವಾ 25ಕ್ಕಿಂತ ಹೆಚ್ಚು ಪರ್ಸೆಂಟು ಬೆಳೆ ನಷ್ಟ ಆದರೆ ಅದಕ್ಕೆ ಕಂದಾಯ ಮನ್ನಾಗೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲೇನಾಗುತ್ತೆ, ಇನ್ 1917 ಇನ್ ಖೇಡಾ ಡಿಸ್ಟ್ರಿಕ್ಟ್, ಖೇಡಾ ಜಿಲ್ಲೆಯಲ್ಲಿ ಎಕ್ಸೆಸ್ ಆಫ್ ರೈನ್, ಮಳೆ ಜಾಸ್ತಿ ಬಂದು ಎಕ್ಸೆಸ್ ಆಫ್ ರೈನ್ ಇಟ್ ಡ್ಯಾಮೇಜ್ಡ್ ಫುಡ್ ಕ್ರಾಪ್ಸ್ ಇನ್ ಖೇಡಾ ಡಿಸ್ಟ್ರಿಕ್ಟ್. ಮಳೆ ಬರದಲ್ಲ, ಮಳೆ ಜಾಸ್ತಿ ಬಂದು ಖೇಡಾ ಜಿಲ್ಲೆಯಲ್ಲಿ ಸಂಪೂರ್ಣ ಆಹಾರ ಬೆಳೆಗಳನ್ನ ನಾಶ ಮಾಡಿಬಿಟ್ಟಿರುತ್ತೆ. ಖೇಡಾ ಜಿಲ್ಲೆಯಲ್ಲಿ, ಖೇಡಾ ಡಿಸ್ಟಿಕ್ಕಲ್ಲಿ ಎಕ್ಸೆಸ್ ಆಫ್ ರೈನ್ ಇಟ್ ಡ್ಯಾಮೇಜ್ಡ್ ಫುಡ್ ಕ್ರಾಪ್ಸ್ ಇನ್ ಖೇಡಾ ಡಿಸ್ಟ್ರಿಕ್ಟ್. ಹಾಗಾಗಿ ಏನು ಮಾಡ್ತಾರೆ, ಪೀಪಲ್ ಆಫ್ ಖೇಡಾ ಡಿಸ್ಟ್ರಿಕ್ಟ್, ಖೇಡಾ ಜಿಲ್ಲೆಯ ಜನ ಏನು ಮಾಡ್ತಾರೆ, ಅಪ್ರೋಚ್ಡ್ ಗೌರ್ನಮೆಂಟ್, ಅಪ್ರೋಚ್ಡ್ ಖೇಡಾ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಖೇಡಾ ಜಿಲ್ಲೆಯ ಡಿ ಸಿ ಇರ್ತಾನಲ್ಲ, ಡಿ ಸಿನೇ ತಾನೇ ಕಂದಾಯ ವಸೂಲಿ ಮಾಡೋದು. ಖೇಡಾ ಜಿಲ್ಲಾ ಅಧಿಕಾರಿನ, ಜಿಲ್ಲಾ ಕಲೆಕ್ಟರ್ನನ್ನು ಭೇಟಿ ಮಾಡ್ತಾರೆ. ದೇ ಅಪ್ರೋಚ್ಡ್ ಖೇಡಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ್ಯಂಡ್ ದೇ ಆಸ್ಕ್ಡ್ ಗೌರ್ನಮೆಂಟ್ ಟು ರೆಮಿಟ್ ಲ್ಯಾಂಡ್ ಟ್ಯಾಕ್ಸ್ ಆ್ಯಸ್ ಪರ್ ರೆವಿನ್ಯೂ ಕೋಡ್. ಈ ರೆವಿನ್ಯೂ ಕೋಡ್ ಏನು ಹೇಳಿರುತ್ತೆ, 25 ಅಥವಾ 25%ಗಿಂತ ಬೆಳೆ ನಷ್ಟ ಆದರೆ ಕಂದಾಯ ಮನ್ನಾಗೆ ಅವಕಾಶ ಇರುತ್ತೆ. ಈ ವರ್ಷ ಮಳೆ ಬಂದು ಜಾಸ್ತಿ ನಮ್ಮ ಬೆಳೆ ನಷ್ಟ ಆಗಿದೆ, ಇದ್ರ ಪ್ರಕಾರ ನಮಗೆ ಕಂದಾಯನ ಮನ್ನಾ ಮಾಡಿ ಅಂತ ಖೇಡಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಜನ ಕೇಳ್ತಾರೆ. ಬಟ್ ಗೌರ್ನಮೆಂಟ್ ಡಿನೈಡ್ ದ ರಿಕ್ವೆಸ್ಟ್. ಅವ್ನು ಡಿ ಸಿ ಏನು ಮಾಡ್ತಾನೆ, ಅವ್ರ ರಿಕ್ವೆಸ್ಟನ್ನು ಒಪ್ಕೊಳ್ಳಲ್ಲ. ಡಿಸೈಡೆಡ್ ಟು ಕಲೆಕ್ಟ್ ಟ್ಯಾಕ್ಸ್ ಫೋರ್ಸಿಬ್ಲಿ, ಬಲವಂತವಾಗಿ ತೆರಿಗೆನ ವಸೂಲಿ ಮಾಡಲಿಕ್ಕೆ ಹೋಗ್ತಾನೆ. ಇದು ಇಶ್ಯೂ. ಈ ಭೂ ಕಂದಾಯನ ವಸೂಲಿ ಮಾಡಲಿಕ್ಕೆ ಹೋಗ್ತಾನೆ. ಈ ಇಶ್ಯೂನಲ್ಲಿ ಗಾಂಧಿ ಭಾಗವಹಿಸ್ತಾರೆ. ಇನ್ ದಿಸ್ ಇಶ್ಯೂ ಗಾಂಧಿ ಪಾರ್ಟಿಸಿಪೇಟೆಡ್. ಒನ್ ಆಫ್ ದ ಫಾರ್ಮರ್ ಆಫ್ ದಿಸ್ ಖೇಡಾ ಡಿಸ್ಟ್ರಿಕ್ಟ್, ಮೋಹನ್ ಲಾಲ್ ಪಾಂಡ್ಯ ಅಂತ ಇರ್ತಾನೆ. ಈ ಅಪ್ರೋಚ್ಡ್ ಗಾಂಧಿ ಹೆಲ್ಪ್ ಇನ್ ದಿಸ್ ಮ್ಯಾಟರ್. ಅಲ್ಲೇ ಗಾಂಧಿನೂ ಶಬರಮತಿ ಆಶ್ರಮದಲ್ಲಿ ಇರ್ತಾರೆ, ಅವರು ಗುಜರಾತ್ ಅವರೇ. ಭೇಟಿ ಮಾಡಿ ಇಲ್ಲಿ ಗಾಂಧಿ ಅವ್ರನ್ನ ಕೇಳ್ಕೊತಾನೆ. ಚಂಪಾರಣ್ ಚಳುವಳಿನಲ್ಲಿ ಯಾರು, ರಾಜ್ಕುಮಾರ್ ಶುಕ್ಲಾ, ಅವನು ಗಾಂಧಿಯನ್ನು ಕೇಳ್ಕೊತಾನೆ. ಇಲ್ಲಿ ಯಾರು ಕೇಳ್ಕೊತಾರೆ, ಮೋಹನ್ ಲಾಲ್ ಪಾಂಡ್ಯ. ಗಾಂಧಿ ಲೇಟರ್ ಡಿಸೈಡೆಡ್ ಟು ಲಾಂಚ್ ಎ ಮೂವ್ಮೆಂಟ್, ಭಾಗವಹಿಸೋದಕ್ಕೆ ಒಪ್ಕೋತಾರೆ. ಆ್ಯಂಡ್ ಲೇಟರ್ ಗಾಂಧಿ ಎಗೇನೆಸ್ಟ್ ದಿಸ್ ಗೌರ್ನಮೆಂಟ್, ಬ್ರಿಟಿಷ್ ಗೌರ್ನಮೆಂಟ್ ಆರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಗಾಂಧಿ ಸ್ಟಾರ್ಟೆಡ್ ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಆನ್ ಮಾರ್ಚ್ 22nd, 1918 ಫ್ರಮ್ ಎ ಪ್ಲೇಸ್ ಕಾಲ್ಡ್ ನದಿಯಾದ್ ಅಂತ ಒಂದು ಪ್ರದೇಶ, ಅಲ್ಲಿಂದ ಖೇಡಾ ಸತ್ಯಾಗ್ರಹನ ಪ್ರಾರಂಭ ಮಾಡ್ತಾರೆ ಗಾಂಧಿ. ಸೇಮ್ ಡ್ಯೂರಿಂಗ್ ದ ಮೂವ್ಮೆಂಟ್ ಗಾಂಧಿ ಟೂರ್ಡ್ ಎಂಟೈರ್ ಖೇಡಾ ಡಿಸ್ಟ್ರಿಕ್ಟ್, ಇಡೀ ಖೇಡಾ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾರೆ. ಈ ಆಸ್ಕ್ಡ್ ಪೀಪಲ್ ನಾಟ್ ಟು ಪೇ ಲ್ಯಾಂಡ್ ಟ್ಯಾಕ್ಸ್, ನಾನು ನಿಮ್ಮ ಜೊತೆಗಿದ್ದೀನಿ, ಯಾರು ಟ್ಯಾಕ್ಸ್ ಕೊಡಬೇಡಿ ಅಂತ ಜನರಿಗೆ ಹೇಳ್ತಾರೆ. ಇನ್ ದಿಸ್ ವೇ ಪ್ರೊವೈಡೆಡ್ ಮಾರಲ್ ಸಪೋರ್ಟ್ನ ಕೊಡ್ತಾರೆ. ಬಿಕಾಸ್ ಆಫ್ ಗಾಂಧಿಯನ್ ಮೂವ್ಮೆಂಟ್, ಗಾಂಧಿ ಏನು ಚಳುವಳಿ ಮಾಡ್ತಾರೆ ಅದರಿಂದ ದಿಸ್ ಖೇಡಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪಾಸ್ಡ್ ಎನ್ ಆರ್ಡರ್, ಡಿ ಸಿ ಏನು ಮಾಡ್ತಾನೆ, ಆರ್ಡರ್ನ ಓಡಿಸ್ತಾನೆ. This Kheda district collector passed an order under which government decided to collect land tax only from rich farmers. ಅಲ್ಲಿ ಹೇಳ್ತಾರೆ, ಆರ್ಡ್ರಲ್ಲಿ ಏನು ಹೇಳ್ತಾರೆ, ಕೇವಲ ಶ್ರೀಮಂತ ರೈತರಿಂದ ಮಾತ್ರ ವಸೂಲಿ ಮಾಡ್ತೀವಿ, ಬಡ ರೈತರಿಗೆ ಡಿಸೈಡೆಡ್ ಟು ವೈವ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಟು ಪೂರ್ ಫಾರ್ಮರ್ಸ್. ಬಡ ರೈತರಿಗೆ ಬಿಡ್ತೀವಿ, ಕಂದಾಯ ಮನ್ನಾ ಮಾಡ್ತೀವಿ, ಶ್ರೀಮಂತರಿಂದ ಮಾತ್ರ ವಸೂಲಿ ಮಾಡ್ತೀವಿ ಅಂತಾರೆ. ಗಾಂಧಿ ಅಗ್ರಿಡ್ ದಿಸ್ ಆ್ಯಂಡ್ ವಿತ್ಡ್ರೂ ಮೂವ್ಮೆಂಟ್, ಚಳುವಳಿಯನ್ನು ವಾಪಸ್ ತಗೋತಾರೆ ಗಾಂಧಿ ಒಪ್ಕೊಂಡು. ಹಾಗಾಗಿ ಎರಡು ಚಳುವಳಿ, ರೈತ ಚಳುವಳಿಗಳನ್ನು ಮಾಡ್ತಾರೆ ಗಾಂಧಿ. ಒಂದು ಚಂಪಾರಣ್ ಚಳುವಳಿ, ಇನ್ನೊಂದು ಖೇಡಾ ಚಳುವಳಿ. ಚಂಪಾರಣ್ ಮತ್ತು ಖೇಡಾ ಚಳುವಳಿ. ನೆಕ್ಸ್ಟ್, ಮೋಪ್ಲಾ ರೆಬಿಲಿಯನ್. ಯೆಸ್ಟರ್ಡೇ ಆಲ್ಸೋ ಐ ಟೋಲ್ಡ್ ಯು ಮೋಪ್ಲಾ ದಂಗೆ, ಅದು ಕೂಡ ರೈತ ಹೋರಾಟ. ನೆಕ್ಸ್ಟ್, ಮೋಪ್ಲಾ ರೆಬಿಲಿಯನ್, ಮೋಪ್ಲಾ ದಂಗೆ. ಸ್ಟಾರ್ಟೆಡ್ ಇನ್ 1921.
1921 ಪ್ರಾರಂಭ ಆಗುತ್ತೆ ಮೋಪ್ಲಾ ದಂಗೆ. ಮೋಪ್ಲಾಸ್ ಡ್ಯೂರಿಂಗ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಏನು ಗಾಂಧಿ ಅಸಹಕಾರ ಚಳುವಳಿ ಪ್ರಾರಂಭ ಮಾಡಿರ್ತಾರಲ್ಲ, ಆಗ ಪ್ರಾರಂಭ ಆಗುತ್ತೆ ಮೋಪ್ಲಾ ದಂಗೆ. ಎಲ್ಲಿ? ಸ್ಟಾರ್ಟೆಡ್ ಇನ್ ಕೇರಳ. ಕೇರಳದಲ್ಲಿ ದಂಗೆ ಆಗುತ್ತೆ. ಇನ್ ಕೇರಳ ಮೋಪ್ಲಾಸ್ ರಿವೋಲ್ಟೆಡ್. 1921 ಮೋಪ್ಲಾಗಳು ದಂಗೆ ಹೇಳ್ತಾರೆ. ಹೂ ಆರ್ ಮೋಪ್ಲಾ? ಮೋಪ್ಲಾಸ್ ವರ್ ಮುಸ್ಲಿಂ ಪೆಸೆಂಟ್ಸ್. ಮುಸ್ಲಿಂ ರೈತರು. ದೇವರ್ ಮುಸ್ಲಿಂ ಪೆಸೆಂಟ್ಸ್, ಮುಸ್ಲಿಂ ರೈತರು. ದೇವರ್ ವರ್ಕಿಂಗ್ ಅಂಡರ್ ಹಿಂದೂ ಜಮೀನ್ದಾರ್ಸ್. ಯಾರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಹಿಂದೂ ಜಮೀನ್ದಾರರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜಮೀನ್ದಾರರು ಹಿಂದೂಗಳಿರ್ತಾರೆ, ಅಲ್ಲಿ ಟೆನೆಂಟ್ಸ್ ಗುತ್ತಿಗೆದಾರರು ಮುಸ್ಲಿಮರು ಇರ್ತಾರೆ. ದೇವರ್ ನೌನ್ ಆಸ್ ಮೋಪ್ಲಾಸ್. ಅವ್ರನ್ನ ಮೋಪ್ಲಾಗಳು ಅಂತ ಕರೀತಾರೆ. ಡ್ಯೂರಿಂಗ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ದಿಸ್ ಮೋಪ್ಲಾಸ್ ರಿವೋಲ್ಟೆಡ್ ಅಗೇನೆಸ್ಟ್ ಹಿಂದೂ ಜಮೀನ್ದಾರ್ಸ್. ಕೇರಳದಲ್ಲಿ ಹಿಂದೂ ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ, ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಆ್ಯಕ್ಚುಲಿ ದಿಸ್ ವಾಸ್ ಎನ್ ಆ್ಯಂಟಿ ಹಿಂದೂ ಮೂವ್ಮೆಂಟ್. ಹಿಂದೂ ಜಮೀನ್ದಾರರ ವಿರುದ್ಧ ಪ್ರಾರಂಭ ಆದ ಒಂದು ಚಳುವಳಿ, ಆ್ಯಂಟಿ ಹಿಂದೂ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಮೋಪ್ಲಾಸ್. ಮೋಪ್ಲಾಸ್ ದೇ ರಿವೋಲ್ಟೆಡ್, peasants revolted against Hindu Jamindars at Yarnadu and Olluvanadu ತಾಲೂಕ್ ಇನ್ ಕೇರಳ. ಎರಡು ತಾಲೂಕುಗಳಲ್ಲಿ ದಂಗೆ ಹೇಳ್ತಾರೆ. ಯರ್ನಾಡು ತಾಲೂಕ್, ಒಳ್ಳುವನಾಡು ತಾಲೂಕಲ್ಲಿ ದಂಗೆ ಹೇಳ್ತಾರೆ. ಯರ್ನಾಡು ಆ್ಯಂಡ್ ಒಳ್ಳುವನಾಡು. ರಿವೋಲ್ಟೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಅಲಿ ಮುಸಲಿಯಾರ್. ಯಾರ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ? ಅಲಿ ಮುಸಲಿಯಾರ್ ಅವನ ನೇತೃತ್ವದಲ್ಲಿ. ಲೇಟರ್ ದೆ ಕಿಲ್ಡ್ ಸೋ ಮೆನಿ ಹಿಂದೂ ಜಮೀನ್ದಾರ್ಸ್. ಕೊಲ್ತಾರೆ ಹಿಂದೂ ಜಮೀನ್ದಾರ್ನ. ಲೇಟರ್ ಬ್ರಿಟಿಷ್ ಸಪ್ರೆಸ್ಡ್ ದ ರಿವೋಲ್ಟ್. ಬ್ರಿಟಿಷರು ದಂಗೆನ ದಮನ ಮಾಡ್ತಾರೆ. ಇನ್ ಇಟ್ ಸಪ್ರೇಷನ್ ಗೌರ್ನಮೆಂಟ್ ಕಿಲ್ಡ್ ನಿಯರ್ಲಿ 3000 ಮೋಪ್ಲಾಸ್. ಎಷ್ಟು ಜನ ಮೋಪ್ಲಾಗಳನ್ನು ಕೊಲ್ಲುತ್ತೆ ಸರ್ಕಾರ? 3000 ಮೋಪ್ಲಾಗಳನ್ನು ಕೊಲ್ಲುತ್ತೆ. ಇದು ಲೀಡರ್ ಇಂಪಾರ್ಟೆಂಟು. ಯರ್ನಾಡು ಒಳ್ಳುವನಾಡಲ್ಲಿ ದಂಗೆ ಹೇಳೋದು ಇಂಪಾರ್ಟೆಂಟು. ಯಾರ ವಿರುದ್ಧ ದಂಗೆ ಹೇಳ್ತಾರೆ ಇಂಪಾರ್ಟೆಂಟು. ಓಕೆ, ಇದು ಮೋಪ್ಲಾ ರೆಬಿಲಿಯನ್. ನೆಕ್ಸ್ಟ್ ಏಕಾ ಮೂವ್ಮೆಂಟ್, ಏಕಾ ಚಳುವಳಿ. ಏಕಾ ಮೂವ್ಮೆಂಟ್, ಏಕಾ ಚಳುವಳಿ ಸ್ಟಾರ್ಟೆಡ್ ಇನ್ 1921. 1921 ಇನ್ UP ಆರ್ ಇನ್ ಔದ್ ರೀಜನ್ ಇನ್ UP. ಉತ್ತರ ಪ್ರದೇಶದ ಔದ್ ಪ್ರಾಂತ್ಯದಲ್ಲಿ ಪ್ರಾರಂಭ ಆಗುತ್ತೆ ಏಕಾ ಚಳುವಳಿ. ಏಕಾ ಚಳುವಳಿ ಆಲ್ಸೋ ಸ್ಟಾರ್ಟೆಡ್ ಡ್ಯೂರಿಂಗ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಏನು ಗಾಂಧಿ ಅಸಹಕಾರ ಚಳುವಳಿ ಪ್ರಾರಂಭ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ ಏಕಾ ಚಳುವಳಿ. ಎಲ್ಲಿ? ಔದ್ ರೀಜನಲ್ಲಿ. ಸ್ಟಾರ್ಟೆಡ್ ಇನ್ ಔದ್ ರೀಜನ್. ಹಿಯರ್ ಇನ್ ಔದ್ ರೀಜನ್ ದೆ ರಿವೋಲ್ಟೆಡ್. ಇಲ್ಲಿ ಫಾರ್ಮರ್ಸ್ ರಿವೋಲ್ಟೆಡ್, ರೈತರು ದಂಗೆ ಹೇಳ್ತಾರೆ ಎಗೇನೆಸ್ಟ್ ಐ ಲ್ಯಾಂಡ್ ಟ್ಯಾಕ್ಸ್, ಹೆಚ್ಚಿನ ಭೂ ಕಂದಾಯ, ಅದ್ರ ವಿರುದ್ಧ ದಂಗೆ ಹೇಳ್ತಾರೆ. ಎಗೇನೆಸ್ಟ್ ಬೆಗಾರ್ ಸಿಸ್ಟಮ್. ಬೆಗಾರ್ ಅಂದರೆ ಬಾಂಡೆಡ್ ಲೇಬರ್, ಬಿಟ್ಟಿ ಚಾಕರಿ. ಬಿಟ್ಟಿ ಚಾಕರಿಯ ವಿರುದ್ಧ, ಓಕೆ, ಹೆಚ್ಚಿನ ಭೂ ಕಂದಾಯದ ವಿರುದ್ಧ ದಂಗೆ ಹೇಳ್ತಾರೆ. ಅಂಡರ್ ದ ಲೀಡರ್ಶಿಪ್ ಆಫ್ ಮಾದಾರಿ ಪಸಿ. ಯಾರ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ? ಮಾದಾರಿ ಪಸಿ. ಮಾದಾರಿ ಪಸಿ ವೆರಿ ವೆರಿ ಇಂಪಾರ್ಟೆಂಟ್. ಮಾದಾರಿ ಪಸಿ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ಅದನ್ನು ಏಕಾ ಚಳುವಳಿ ಅಂತ ಹೇಳಿ ಕರೀತಾರೆ, ಏಕಾ ಮೂವ್ಮೆಂಟ್. ಓಕೆ, ನೆಕ್ಸ್ಟ್ ಬಾರ್ಡೋಲಿ ಸತ್ಯಾಗ್ರಹ. ಬಾರ್ಡೋಲಿ ಸತ್ಯಾಗ್ರಹ. ಬಾರ್ಡೋಲಿ ಸತ್ಯಾಗ್ರಹ ಇನ್ 1928. 1928 ಬಾರ್ಡೋಲಿ ಸತ್ಯಾಗ್ರಹ ಫೇಮಸ್. ಅಟ್ ಬಾರ್ಡೋಲಿ ಇನ್ ಗುಜರಾತ್. ಗುಜರಾತ್ನ ಬಾರ್ಡೋಲಿನಲ್ಲಿ ಎಗೇನೆಸ್ಟ್ ಐ ಲ್ಯಾಂಡ್ ಟ್ಯಾಕ್ಸ್, ಹೆಚ್ಚಿನ ಭೂ ಕಂದಾಯದ ವಿರುದ್ಧ ಈ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ. ಸ್ಟಾರ್ಟೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಸರ್ದಾರ್ ವಲ್ಲಭಭಾಯ್ ಪಟೇಲ್.
ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತೃತ್ವದಲ್ಲಿ ಪ್ರಾರಂಭ ಆಗುತ್ತೆ ಬಾರ್ಡೋಲಿ ಸತ್ಯಾಗ್ರಹ. ಆಮೇಲೆ ಬಿಕಾಸ್ ಆಫ್ ದಿಸ್ ಮೂವ್ಮೆಂಟ್ ದ ರೆಡ್ಯೂಸ್ಡ್ ಲ್ಯಾಂಡ್ ಟ್ಯಾಕ್ಸ್, ಭೂಕಂದಾಯನ ಕಡಿಮೆ ಮಾಡ್ತಾರೆ, ಸಕ್ಸಸ್ಫುಲ್ಲಾಗಿ ಎಂಡ್ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್ ಮೂವ್ಮೆಂಟ್ ದಿಸ್ ವಲ್ಲಭಭಾಯಿ ಪಟೇಲ್ ಗಾಟ್ ದ ಟೈಟಲ್ ಸರ್ದಾರ್. ಈ ಚಳುವಳಿಯಿಂದಾಗಿ ಅವ್ರಿಗೆ ಸರ್ದಾರ್ ಅಂತ ಹೇಳಿ ಬಿರುದು ಬರೋದು. ಸೊ ಅದೊಂದಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೂವ್ಮೆಂಟ್ ತೇಬಾಗ ಮೂವ್ಮೆಂಟ್, ತೇಬಾಗ ಚಳುವಳಿ, ತೇಬಾಗ ಚಳುವಳಿ, ತೇಬಾಗ 1946 and 47. So this movement started in Bengal against land tax. ಭೂಕಂದಾಯದ ವಿರುದ್ಧ ಬಂಗಾಳದಲ್ಲಿ ಪ್ರಾರಂಭ ಆಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಎಗನೆಸ್ಟ್ ಮನಿ ಲೆಂಡರ್ಸ್, ಮನಿ ಲೆಂಡರ್ಸ್, ಲೇವಾದೇವಿಗಾರರು ಅವ್ರ ವಿರುದ್ಧ ಪ್ರಾರಂಭ ಆಗುತ್ತೆ. ಅಂಡರ್ ದ ಲೀಡರ್ಶಿಪ್ ಆಫ್ ಭವಾನಿ ಸೇನ್, ಆಜಿ ಮೊಹಮ್ಮದ್, ಭವಾನಿ ಸೇನ್, ಆಜಿ ಮೊಹಮ್ಮದ್ ಆ್ಯಂಡ್ ಚಾರು ಮಜುಮ್ದಾರ್. ಸೊ ಇವ್ರ ನೇತೃತ್ವದಲ್ಲಿ ಪ್ರಾರಂಭ ಆಗುತ್ತೆ. ಓಕೆ, ಇವೆಲ್ಲ ದಿಸ್ ಆರ್ ಆಲ್ ಫಾರ್ಮರ್ ಮೂವ್ಮೆಂಟ್ಸ್, ರೈತ ಹೋರಾಟಗಳು, ಲ್ಯಾಂಡ್ ಟ್ಯಾಕ್ಸ್ ವಿರುದ್ಧ, ಭೂ ಸುಧಾರಣೆಗೆ ಸಂಬಂಧಪಟ್ಟಂಥ ಇವು. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಯಾವ ಇದರಲ್ಲಿ ಹಾಕ್ತಾನೆ. ಅಪಾರ್ಟ್ ಫ್ರಮ್ ದಿಸ್, ಇದ್ರ ಜೊತೆಗೆ ಇನ್ 1920s 1920ರ ದಶಕದಲ್ಲಿ, ಆಫ್ಟರ್ 1900 1900 ಆರ್ ಇನ್ 20th century AD 20ನೇ ಶತಮಾನದಲ್ಲಿ ಇನ್ ಇಂಡಿಯಾ, ಭಾರತದಲ್ಲಿ, ಪರ್ಟಿಕ್ಯುಲರ್ಲಿ ಇನ್ UP ಉತ್ತರ ಪ್ರದೇಶ್ ಆ್ಯಂಡ್ ಬಿಹಾರ್, ಉತ್ತರ ಪ್ರದೇಶ್ ಮತ್ತು ಬಿಹಾರ್ಗಳಲ್ಲಿ ಮೆನಿ ಕಿಸಾನ್ ಸಭಾಸ್ ಎಸ್ಟಾಬ್ಲಿಷ್ಡ್. ಏನು ಪ್ರಾರಂಭ ಆಗ್ತವೆ? ಯು ಟೇಕ್ ಇನ್ ಹೆಡ್ಡಿಂಗ್ ಕಿಸಾನ್ ಸಭಾ ಅಂತ ತಗೊಳ್ಳಿ. ಕಿಸಾನ್ ಸಭಾಗಳು, ಕಿಸಾನ್ ಅಂದ್ರೇನು? ಫಾರ್ಮರು. ಸೊ ರೈತರಿಗೋಸ್ಕರನೇ ಶುರುವಾಗ್ತವೆ ಕಿಸಾನ್ ಸಭಾ. ಇನ್ 20th century AD ಡ್ಯೂರಿಂಗ್ ಫ್ರೀಡಮ್ ಮೂವ್ಮೆಂಟ್, ಓಕೆ, ಇನ್ UP ಉತ್ತರ ಪ್ರದೇಶ್ ಆ್ಯಂಡ್ ಬಿಹಾರ್ ಮೆನಿ ಕಿಸಾನ್ ಸಭಾಸ್ ಎಸ್ಟಾಬ್ಲಿಷ್ಡ್. ಸೊ ಅನೇಕ ಕಿಸಾನ್ ಸಭೆಗಳು ಪ್ರಾರಂಭ ಆಗ್ತವೆ ರೈತರಿಗೋಸ್ಕರ ಹೋರಾಟ ಮಾಡೋದಕ್ಕೆ. ಅವು ಕೂಡ ಇಂಪಾರ್ಟೆಂಟ್. ಫಸ್ಟ್ ಕಿಸಾನ್ ಸಭಾ ಸ್ಟಾರ್ಟೆಡ್, UP ಕಿಸಾನ್ ಸಭಾ ಅಂತ ಒಂದು ಸಭಾ ಪ್ರಾರಂಭ ಆಗುತ್ತೆ. UP ಕಿಸಾನ್ ಸಭಾ ಸ್ಟಾರ್ಟೆಡ್ ಇನ್ ಉತ್ತರ ಪ್ರದೇಶ್ ಇನ್ 1918. ಏನಕ್ಕೋಸ್ಕರ? ರೈತರಿಗೋಸ್ಕರ ಹೋರಾಟ ಮಾಡೋದಕ್ಕೆ, ರೈತರಿಗೋಸ್ಕರ, ಭೂಕಂದಾಯದ ವಿರುದ್ಧ, ಜಮೀನ್ದಾರರ ಶೋಷಣೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ. ಸೇಮ್ ಅದೇ ರೀಸನ್ಸು ಕಿಸಾನ್ ಸಭಾಗಳು ಪ್ರಾರಂಭ ಆಗ್ತವೆ. ಮೊದಲನೇ ಸಭಾ ಪ್ರಾರಂಭ ಆಗಿದ್ದು UP ಕಿಸಾನ್ ಸಭಾ 1918, ಸ್ಟಾರ್ಟೆಡ್ ಇನ್ ಔದ್ ರೀಜನ್, ಔದ್ ಪ್ರಾಂತ್ಯದಲ್ಲಿ ಪ್ರಾರಂಭ ಆಗುತ್ತೆ. ಸ್ಟಾರ್ಟೆಡ್ ಬೈ ಗೌರಿಶಂಕರ ಮಿಶ್ರಾ, ಪ್ರಾರಂಭ ಮಾಡಿದ್ದು ಗೌರಿಶಂಕರ ಮಿಶ್ರಾ. ಇಂದ್ರನಾರಾಯಣ್ ದ್ವಿವೇದಿ, ಗೌರಿಶಂಕರ ಮಿಶ್ರಾ, ಇಂದ್ರನಾರಾಯಣ್ ದ್ವಿವೇದಿ ಆ್ಯಂಡ್ ಮದನ್ ಮೋಹನ್ ಮಾಳವೀಯ ಇವರು ಪ್ರಾರಂಭ ಮಾಡ್ತಾರೆ. ಮದನ್ ಮೋಹನ್ ಮಾಳವೀಯ. ಓಕೆ, ಕಿಸಾನ್ ಸಭಾ. ಥ್ರೂ ದಿಸ್ ಆರ್ಗನೈಸೇಷನ್ ದೇ ಸ್ಟಾರ್ಟೆಡ್ ಕಿಸಾನ್ ಮೂವ್ಮೆಂಟ್ ಇನ್ 1920. ಕಿಸಾನ್ ಚಳುವಳಿಯನ್ನು ಮಾಡ್ತಾರೆ. ಕಿಸಾನ್ ಮೂವ್ಮೆಂಟ್ ಏನಕ್ಕೆ? ಜಮೀನ್ದಾರ್ ಎಕ್ಸ್ಪ್ಲಾಯ್ಟೇಷನ್ನು, ತೆರಿಗೆ ಜಾಸ್ತಿ,
ಅದ್ರ ವಿರುದ್ಧ ಶುರು ಮಾಡ್ತಾರೆ. ಇದು ಕನ್ಫೈನ್ಡ್ ಟು ಯು ಪಿ. ಅದು ಔದ್ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಯು ಪಿನಲ್ಲಿ ಔದಲ್ಲಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಕಿಸಾನ್ ಸಭಾ, ಔದ್ ಕಿಸಾನ್ ಸಭಾ. ಇದು ತುಂಬ ಸಲ ಕೇಳಿದ್ದಾನೆ. ಔದ್ ಕಿಸಾನ್ ಸಭಾ ಸ್ಟಾರ್ಟೆಡ್ ಇನ್ 1920, ಆಲ್ಸೋ ಇನ್ ಔದ್ ರೀಜನ್. ಔದ್ ಪ್ರಾಂತ್ಯದಲ್ಲಿ ಪ್ರಾರಂಭ ಆಗುತ್ತೆ. ಸ್ಟಾರ್ಟೆಡ್ ಬೈ ಬಾಬಾ ರಾಮಚಂದ್ರ. ಬಾಬಾ ರಾಮಚಂದ್ರ ತುಂಬ ಸಲ ಕೇಳಿದ್ದಾರೆ. ಬಾಬಾ ರಾಮಚಂದ್ರ ಅವನೊಬ್ಬ ಸನ್ಯಾಸಿ. ಬಾಬಾ ರಾಮಚಂದ್ರ. ಬಾದಲ್ ಕಿಯೋರಿ, ಬಾದಲ್ ಕಿಯೋರಿ, ಬಾದಲ್ ಕಿಯೋರಿ. ಜಿಂಗೂರಿ ಸಿಂಗ್, ಜಿಂಗೂರಿ ಸಿಂಗ್ ಆ್ಯಂಡ್ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಇವರು ಪ್ರಾರಂಭ ಮಾಡ್ತಾರೆ. ಓಕೆ, ದೇ ಸ್ಟಾರ್ಟೆಡ್ ದಿಸ್ ನಾನ್ ಕೋಆಪರೇಷನ್ ಮೂಮೆಂಟ್. ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಅಷ್ಟೇ ನೋಡಿ, ಎರಡೂ ಕೂಡ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿರುತ್ತೆ. ಸೊ ಕೊನೆಗೇನು ಮಾಡ್ತಾರೆ, ಆಲ್ ಕಿಸಾನ್ ಲೀಡರ್ಸ್, ಎಲ್ಲ ಕಿಸಾನ್ ನಾಯಕರು ಯಾರ್ಯಾರು ಇರ್ತಾರೆ, ರೈತ ನಾಯಕರು, ದೇ ಫಾರ್ಮ್ ಟು ಎಸ್ಟಾಬ್ಲಿಷ್ ಆಲ್ ಇಂಡಿಯಾ ಲೆವೆಲ್ ಆರ್ಗನೈಸೇಷನ್. ಇದು ನೋಡಿ, ಎರಡು ಯು ಪಿನಲ್ಲೇ ಇರ್ತವೆ. ಆಗ ಇಡೀ ಭಾರತಕ್ಕೆ ಒಂದು ರೈತ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು, ಇಡೀ ಭಾರತದ ಎಲ್ಲ ರೈತರಿಗೋಸ್ಕರ ಅಂತ ಹೇಳಿ ದೆ ಸ್ಟಾರ್ಟೆಡ್ ಆಲ್ ಇಂಡಿಯಾ ಕಿಸಾನ್ ಸಭಾ, ಅಖಿಲ ಭಾರತ ಕಿಸಾನ್ ಸಭಾ. ಸೊ ನೆಕ್ಸ್ಟ್ ಯು ಟೇಕ್ ಆಲ್ ಇಂಡಿಯಾ ಕಿಸಾನ್ ಸಭಾ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟೆಡ್ ಇನ್ 1936. 36 ಪ್ರಾರಂಭ ಆಗುತ್ತೆ. 1936 ಅಟ್ ಲಕ್ನೋ ಇನ್ ಯು ಪಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಾರಂಭ ಆಗುತ್ತೆ. ಅಖಿಲ ಭಾರತ ಕಿಸಾನ್ ಸಭಾ, ಆಲ್ ಇಂಡಿಯಾ ಕಿಸಾನ್ ಸಭಾ. ತುಂಬ ಸಲ ಕೇಳಿದ್ದಾರೆ. ದಿಸ್ ಆಲ್ ಇಂಡಿಯಾ ಕಿಸಾನ್ ಸಭಾ ಫೌಂಡೆಡ್ ಬೈ ಸಹಜಾನಂದ ಸರಸ್ವತಿ. ಸಹಜಾನಂದ ಸರಸ್ವತಿ, ಎನ್ ಜಿ ರಂಗ, ರಾಮ್ ಮನೋಹರ್ ಲೋಹಿಯಾ, ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ಜಯಪ್ರಕಾಶ್ ನಾರಾಯಣ್. ಸೊ ಅಂಡ್ ಅದರ್ಸ್ ಸ್ಟಾರ್ಟೆಡ್. ಇವರೆಲ್ಲ ಸೇರಿಕೊಂಡು ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಕಿಸಾನ್ ಸಭಾ ವಾಸ್ ಸಹಜಾನಂದ ಸರಸ್ವತಿ. ಎನ್ ನಂಬರ್ ಆಫ್ ಟೈಮ್ಸ್ ಆಸ್ಕ್ಡ್ ದಿಸ್ ಕ್ವಶನ್. ಯಾರು ಮೊದಲ ಅಧ್ಯಕ್ಷರಾಗ್ತಾರೆ? ಸ್ವಾಮಿ ಸಹಜಾನಂದ ಸರಸ್ವತಿ. ಸ್ವಾಮಿ ಸಹಜಾನಂದ ಸರಸ್ವತಿ ಅವರು ಮೊದಲ ಅಧ್ಯಕ್ಷರಾಗ್ತಾರೆ. ಇದು ರೈತರಿಗೋಸ್ಕರ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇರುತ್ತೆ ಅಖಿಲ ಭಾರತ ಕಿಸಾನ್ ಸಭಾ. ಅದಕ್ಕಿಂತ ಮೊದಲು ಯು ಪಿ ಕಿಸಾನ್ ಸಭಾ, ಔದ್ ಕಿಸಾನ್ ಸಭಾಗಳು ಸ್ಥಾಪನೆ ಆಗಿರ್ತವೆ.